ನಮಸ್ಕಾರ ಕನ್ನಡ ಬಂಧುಗಳೇ. ಇವತ್ತಿನ ಪಾಡ್ಕಾಸ್ಟಲ್ಲಿ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಲೆಜೆಂಡ್ರಿ ಸುರೇಂದ್ರ ಅವರು. 2500 ಕವನಗಳು ಬರೆದಿದ್ದಾರೆ, ಒಂದು 40 ನಾಟಕಗಳು ಬರೆದಿದ್ದಾರೆ, ಎಷ್ಟೋ ಪೊಯಮ್ಸ್ ಬರೆದಿದ್ದಾರೆ, ಇಂಗ್ಲೀಷಲ್ಲೂ ಬರೆದಿದ್ದಾರೆ, ಕನ್ನಡದಲ್ಲೂ ಬರೆದಿದ್ದಾರೆ, ಕಾದಂಬರಿಗಳೇ ಬರೆದಿದ್ದಾರೆ. ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂದರೆ ಇವರು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಐತಿಹಾಸಿಕ ಘಟನೆ. ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ವೆಲ್ಕಮ್ ಮಿಸ್ಟರ್ ಸುರೇಂದ್ರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಮಸ್ಕಾರ ರಘು. ಕನ್ನಡಕೂಟದ ಸಮಸ್ತ ಅಭಿಮಾನಿಗಳಿಗೆ ಮತ್ತು ಸದಸ್ಯರುಗಳಿಗೆ ಮತ್ತು ಕನ್ನಡಕೂಟವನ್ನು ಸಹಕರಿಸುತ್ತಿರುವ ಪ್ರತಿಯೊಬ್ಬ ಕನ್ನಡಿಗರಿಗೂ ಮತ್ತು ಕನ್ನಡೇತರರು ಕನ್ನಡಕೂಟಕ್ಕೆ ಸೇರಿ ಇತ್ತೀಚೆಗೆ ಕನ್ನಡಕೂಟವನ್ನು ಬೆಂಬಲಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ರಘು ಅವರೇ, ಈ ಒಂದು ಕೆಲಸವನ್ನು ನೀವು ಹೊಸ ಪೀಳಿಗೆಯಲ್ಲಿ ನಿಮ್ಮ ಒಂದು ಅಧಿಕಾರದಲ್ಲಿ, ನಿಮ್ಮ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪಾಡ್ಕಾಸ್ಟ್ ಅಂತ ಏನು ಮಾಡ್ತಾ ಇದ್ದೀರಾ, ಇದು ಒಂದು ಅತ್ಯುತ್ತಮವಾದ ಕೆಲಸ. ಇದಕ್ಕೆ ಶ್ಲಾಘನೆಗಳು ಮತ್ತು ಅಭಿನಂದನೆಗಳು. ಕಾರಣ ಇಷ್ಟೇನೆ, ಯಾಕೆಂದರೆ ಕನ್ನಡ ಅನ್ನೋದೇನೆ ಎಲೆಮರೆಯ ಕಾಯಿ ಇದ್ದ ಹಾಗೆ. ನಾವು ಎಷ್ಟೇ ಬರೆದ್ರು ಏನೇ ಮಾಡಿದ್ರು ಕೂಡ ನಾವು ಎಲೆಮರೆಯ ಕಾಯಿ ಇದ್ದ ಹಾಗೆ ಇರ್ತೀವಿ. ಆದರೆ ಕನ್ನಡಕೂಟ 52 ವರ್ಷ ಆಗಿದೆ, ಬೆಳೆದು ಒಂದು ಹೆಮ್ಮರವಾಗಿ ಈಗ ನಿಂತಿದೆ. ಈ ಒಂದು ಹೆಮ್ಮರದ ಅಡಿಯಲ್ಲಿ ಅತ್ಯಂತ ಒಂದು ಕಲಾವಿದರಿದ್ದಾರೆ, ಮತ್ತು ಕನ್ನಡಕೂಟವನ್ನು ಸಹಕರಿಸಿದ ಎಲ್ಲ ಕ್ಷೇತ್ರದಲ್ಲೂ ಉನ್ನತಿಯನ್ನು ಪಡೆದಿರ್ತಕ್ಕಂಥ ಅನೇಕರಿದ್ದಾರೆ. ಇಂಥವ್ರನ್ನ ನೀವು ಅವರನ್ನು ಕರ್ಕೊಂಡ್ಬಂದು ಅವರಿಗೆ ಒಂದು ಸಂದರ್ಶನ ಮಾಡಿ ಜನಗಳಿಗೆ ಪರಿಚಯ ಮಾಡಿಕೊಡ್ದಿದೆಯಲ್ಲ, ಇದು ಒಂದು ಉನ್ನತ ಧ್ಯೇಯದ ಕೆಲಸ. ಇದಕ್ಕೆ ನಿಮಗೆ ಶ್ಲಾಘನೆಗಳು. ಮತ್ತು ಇದನ್ನು ಇದೇ ರೀತಿ ಮುಂದುವರಿಸಿ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತಕ್ಕಂಥ ಒಂದು ವಿಶೇಷವಾದ ಗುಣಗಳನ್ನು ನೀವು ತೋರಿಸಿ ಅನ್ನೋದು ನನ್ನ ಒಂದು ಹಂಬಲ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ನಾನೇನು ಸ್ಟಾರ್ಟ್ ಮಾಡಬೇಕಂದ್ರೆ, ನೀವು ಇಷ್ಟು ಪ್ಯಾಷನೇಟ್ ಆಗಿ ಕನ್ನಡ ಬಗ್ಗೆ ಅಥವಾ ಕನ್ನಡದಿಂದ ಎಷ್ಟೊಂದು ಕಾದಂಬರಿಗಳು ಇದೆಲ್ಲ ಬರೆದಿದ್ದಾರಲ್ಲ, ಈ ಥರ ಬರೆಯೋದಕ್ಕೆ ನಿಮಗೆ ಪ್ರೇರಣೆ ಎಲ್ಲಿಂದ ಬಂತು? ಯಾವಾಗ ಶುರು ಮಾಡಿದ್ರಿ? ಯಾವ ಏಜಲ್ಲಿ ಶುರು ಮಾಡಿದ್ರಿ? ಹೇಗಿದು ನಿಮಗೆ ನಿಮ್ಮ ಜೊತೆನೇ ಬಂದ್ಬಿಡ್ತು ಅಂತ? ಇದೊಂದು ವಿಶಿಷ್ಟವಾದ ಪ್ರಶ್ನೆ. ನನಗೆ ತಿಳಿದಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ನಾನು ಅದೇನೋ ಕನ್ನಡದ ಬಗ್ಗೆ ಹಂಬಲ. ಕನ್ನಡದಲ್ಲಿ ನಾನು ಕವನಗಳನ್ನು ಮತ್ತು ಬರವಣಿಗೆನೇ ಮಾಡ್ತಾ ಹೋದೆ. ಸ್ಕೂಲ್ನಲ್ಲಿರ್ಬೇಕಾದ್ರೆ ನಾನು ಕನ್ನಡದಲ್ಲಿ ಬರಿತಾ ಇದ್ದೆ. ನಮ್ಮ ಮನೆಯಲ್ಲಿ ಇನ್ಯಾರೂ ಕೂಡ ಕನ್ನಡದಲ್ಲಿ ಈ ರೀತಿ ಒಂದು ಆಸಕ್ತಿ ಹೊಂದಿಲ್ಲ. ಆದರೆ ನನ್ನ ಚಿಕ್ಕಪ್ಪ ನನಗೆ ಒಂದು ರೀತಿಯಲ್ಲಿ ಗುರುಗಳು ಮತ್ತು ಸ್ನೇಹಿತರು. ಅವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು. ಇದೇ ರೀತಿ ನಾನು ಬರಿತಾ ಹೈಸ್ಕೂಲಲ್ಲೆಲ್ಲ ಬರೆದೆ, ಅನೇಕ ಕವನಗಳು ಬರೆದೆ, ಪ್ರಕಟಣೆ ಆಯಿತು, ಎಲ್ಲ ಆಯಿತು. ಆಗ ನಾನು ಮುಂಚೆ ಬರಿತಾ ಇದ್ದಿದ್ದು, ನನ್ನ ಮನೆಯಲ್ಲಿ ಕರೆಯೋದು ಹೆಸರು ಸೂರಿ ಅಂತ. ಸೂರಿ ಅನ್ನೋ ಹೆಸರಲ್ಲೇ ನಾನು ಬರಿತಾ ಇದ್ದೆ. ಸುಧಾ ಒಳಗೆ 70s ನಿಮಗೆ ಸೂರಿ ಅಂತೇಳಿ ಒಂದು ಡಾಟ್ ಬರ್ತಾ ಇತ್ತು, ಅದೆಲ್ಲ ನಂದೇನೆ ಬರಿತಾ ಇದ್ದೆ ಅವಾಗ. ಆಗ ನಾನು ಬೆಂಗಳೂರಿಗೆ ರಜಕ್ಕೆ ಹೋದಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಬಸವನಗುಡಿಯಲ್ಲಿ ಬಹಳ ಪರಿಚಯ ಆಯಿತು. ಅವರು ಎಷ್ಟು ಆತ್ಮೀಯರು ಅಂದರೆ, ಅವ್ರ ಜೊತೆಗೆ ವಾಕಿಂಗ್ ಹೋಗ್ತಾ ನನ್ನ ಕವನಗಳನ್ನ ಅವರಿಗೆ ಓದಿ ಹೇಳ್ತಾ ಇರ್ಬೇಕಾದ್ರೆ ಅವರು ಅದನ್ನು ವಿಮರ್ಶೆ ಮಾಡಿ ತಪ್ಪು ಮತ್ತೆ ಸರಿ ಎಲ್ಲ ಮಾಡ್ತಾ ಇದ್ರು. ಆಗ ಒಂದು ಸಾರಿ ಅವ್ರು ನನಗೆ ಪ್ರಶ್ನೆ ಕೇಳಿದ್ರು, ಅದೇನು ಸೂರಿ ಪೂರಿ ಅಂತ ಬರಿತಾ ಇದೆಯಲ್ಲ, ನಿನ್ನ ಪೂರ್ತಿ ಹೆಸರು ಏನು ಅಂತ. ಹೇಳಿದೆ, ನನ್ನ ಹೆಸರು BR ಸುರೇಂದ್ರ ಬಗ್ಗೋಣ ರಾಜಾರಾಮ್ ಸುರೇಂದ್ರ ಅಂದೆ. ಆಗ ಅವ್ರ ತಕ್ಷಣ ಒಂದು ಯೋಚನೆ ಮಾಡಿಬಿಟ್ಟು, ಎಂಥ ಒಳ್ಳೆ ಹೆಸರು, ಬಾರಾಸು, ತಾರಾಸು ತರ ಬಾರಾಸು ಚೆನ್ನಾಗಿರುತ್ತೆ, ಇವತ್ತಿಂದ ನೀನು ಬಾರಾಸು ಅಂತ ನಾಮಕರಣ ಮಾಡಿದ್ರು. ನಾನು ಬಹಳ ಸಂತೋಷವಾಗಿ ಅಲ್ಲಿಂದ ನಮ್ಮ ತಾಯಿ, ಅವಾಗ ತಂದೆ ನ್ಯಾಮತಿಯಲ್ಲಿದ್ರು, ಬಂದ್ಬಿಟ್ಟು ಅಮ್ಮನಿಗೆ ಹೇಳಿದೆ, ನಾನು ಈ ಥರ ಬಾರಾಸು ಅಂತೇಳಿ ಹೆಸರನ್ನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಕೊಟ್ಟಿದ್ದಾರೆ ಅಂತ. ಆಗ ನನ್ನ ತಾಯಿ ಇನ್ನೊಂದು ಕತೆ ಹೇಳಿದ್ರು, ನೋಡು, ನಮ್ಮ ತಂದೆ ಮೊದಲನೇ ಕೆಲಸ ಇದ್ದಿದ್ದು ತಲಕ್ಕಲ್ಲಿ. ಅಲ್ಲಿ ತಾರಾಸು ಅವರು ಊರು, ಅಲ್ಲಿ ಎಲೆಕ್ಟ್ರಿಫಿಕೇಶನ್ಗೆ ಅವರು ಅವಾಗ ಸ್ವತಂತ್ರ ಆದ್ಮೇಲೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನನ್ನ ತಾಯಿ ಗರ್ಭಿಣಿ ಆಗಿದ್ದಾಗ ನನ್ನ ತಂದೆ ಹೊರಗಡೆ ಹೋದಾಗ ಆಗ ತಾರಾಸು ಅವರು ಬಂದ್ಬಿಟ್ಟು ನನ್ನ ಅಮ್ಮನನ್ನು ನೋಡ್ಕೊಳ್ತಾ ಇದ್ರಂತೆ. ಆಗ ಅವರು ಹೊಟ್ಟೆಲಿರ್ಬೇಕಾದ್ರೆ ಆಗ ಕತೆಗಳನ್ನ ಹೇಳೋದು ಎಲ್ಲನೂ ಪ್ರತಿಯೊಂದನ್ನು ಮಾಡ್ತಾ ಇದ್ರು. ಅದಕ್ಕೆ ಅವರು ನಮ್ಮ ತಾಯಿ ಹೇಳಿದ್ದು, ಇದು ಕಾಕತಾಳೀಯ ಅಲ್ಲ ಇದು, ಯಾಕೆಂದ್ರೆ ಅವರಿಂದ ಒಂದು ಪ್ರೇರಣೆ ನಿನಗೆ ಹೊಟ್ಟೆ ಒಳಗೆ ಆಗೋಗ್ಬಿಟ್ಟಿದೆ, ಹಾಗಾಗಿ ಮನೆಯಲ್ಲಿ ಯಾರು ಕೂಡ ಬರಿದೇ ಹೋದ್ರು ಕೂಡ ನೀನು ಬರಿತಾ ಇದೀಯ, ಇದು ಈಗ ತಾರಾಸು ಬಾರಾಸು ಆಯ್ತು ಅಂತ. ಇದು ನನ್ನ ಕತೆ. ನೀವೇನಾದ್ರೂ ಸ್ಪೆಷಲ್ ಏನಾದ್ರು ಕೋರ್ಸ್ ಏನಾದ್ರು ಮಾಡಿದ್ರಾ? ಸಮ್ ಎಜುಕೇಶನ್ ಅಬೌಟ್ ಲಿಟ್ರೇಚರ್ ಆ ಥರ ಎಲ್ಲ ಏನಾದ್ರು ರಿಸರ್ಚ್ ಏನಾದ್ರು ಮಾಡಿದ್ರಾ, ಜಸ್ಟ್ ಟು ಫೈನ್ ಟ್ಯೂನ್ ಯುವರ್ ರೈಟಿಂಗ್? ವಿಶಿಷ್ಟ ಅಂತಂದ್ರೆ, ನನ್ನ ಮಾತೃಭಾಷೆ ನಿಜವಾಗ್ಲೂ ಕೊಂಕಣಿ.
ನಾವು ನಾರ್ತ್ ಕೆನರಾದಲ್ಲಿ ನಾನು ನೋಡಿಲ್ಲ ಊರನ್ನ, ಬಗ್ಗೋಣ ಅಂತಕ್ಕಂಥದ್ದು ಗೋಕರ್ಣ ಹತ್ರ ಇರ್ತಕ್ಕಂಥ ಊರು. ನಮ್ಮ ತಂದೆ ಕರ್ನಾಟಕದ ಎಲ್ಲ ಕಡೆ ಕೆಲಸದಿದ್ದರಿಂದ ನಾನು ಒಬ್ಬ ಕನ್ನಡಿಗನಾಗಿ ಕರ್ನಾಟಕದ ಎಲ್ಲ ಕಡೆ ಬೆಳೆದೆ. ಕನ್ನಡದ ಮೇಲೆ ಬಹಳ ಒಲವು. ಜೊತೆಗೆ ನಾನು ಆ ನ್ಯಾಮತಿ, ಹೊನ್ನಾಳಿ ಆ ಪ್ರದೇಶದಲ್ಲಿ ಇದ್ದುದರಿಂದ ಬಸವಣ್ಣನವರ ಒಂದು ನನಗೆ ಒಂದು ಅವರ ಬಗ್ಗೆ ಬಹಳ ಅತ್ಯಂತ ಆಕರ್ಷಣೆ ಹೊಂತು. ಹಾಗಾಗಿ ಆ ಒಂದು ಸಾಹಿತ್ಯವನ್ನು ಓದ್ತಾ ಇದ್ದೆ. ನಿಮ್ಗೆ ನಿಜ ಹೇಳಬೇಕು ಅಂದ್ರೆ ಗೋಕಾಕ್ ವರದಿಗೆ ನಾನು ಯಾಕೆ ಧುಮುಕ್ಲಿಕ್ಕೆ ಕಾರಣ ಅಂದ್ರೆ, ನಾನು ಆಗ ಕನ್ನಡ ಮೀಡಿಯಮ್ಮು ಕಡ್ಡಾಯ ಇರಲಿಲ್ಲ. ನಾನು ಕನ್ನಡ ಓದೇ ಇಲ್ಲ. ಮಿಡ್ಲ್ ಸ್ಕೂಲ್ ಆದ್ಮೇಲಿಂದ ಹೈಸ್ಕೂಲಲ್ಲೆಲ್ಲ ಪೂರ್ತಿ ಇಂಗ್ಲಿಷ್ ಮೀಡಿಯಮಲ್ಲೇ ಓದಿದ್ದು. ಆದ್ರೆ ಕನ್ನಡನ ಯಾವತ್ತು ಕೂಡ ಬಿಡ್ಲಿಲ್ಲ. ಸಂಸ್ಕೃತ ತಗೊಂಡಿದ್ದೆ, ಕನ್ನಡನ ಬಿಡ್ಲಿಲ್ಲ. ಕನ್ನಡದಲ್ಲಿ ಬರಿತಾ ಹೋದೆ, ಹೀಗೆ ಪ್ರಕಟಣೆ ಮಾಡ್ತಾ ಹೋದೆ. ಆಗ ನನ್ನ ಚಿಕ್ಕಪ್ಪ ನನಗೆ ಬಹಳ ಇಂಬು ಕೊಟ್ಟರು. ಆಮೇಲೆ ಅನೇಕ ಪುಸ್ತಕಗಳನ್ನು ತುಂಬ ಓದ್ತಾ ಇದ್ದೆ. ಆಮೇಲೆ ನಾನು ಕೆಲಸಕ್ಕೆ ಸೇರಿದ್ರು ಕೂಡ ನಾನು ಆಸಕ್ತಿ ಇದ್ದುದರಿಂದ ಡಿಪ್ಲೊಮಾ ಇನ್ ಜರ್ನಲಿಸಮ್ ಕೂಡ ಮಾಡಿದ್ದೀನಿ ನಾನು ಮೈಸೂರು ಯೂನಿವರ್ಸಿಟಿಲಿ. ಜೊತೆಗೆ ಕೆಲವು ಪತ್ರಿಕೆಗಳಿಗೆ ನಾನು ಸಹ ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡಿಕೊಂಡು ಸೊ ಒಂದು ಪತ್ರಿಕೆ ಕೂಡ ನಡೆಸ್ತಾ ಇದ್ದೆ. ಸೊ ಈ ರೀತಿ ನನ್ನ ಆಸಕ್ತಿಗಳೇ ನನಗೆ ಬೆಂಬಲವಾಯಿತು. ಜೊತೆಗೆ ಸಾಕಷ್ಟು ಓದುವಿಕೆ ಮತ್ತೆ ಈ ಡಿಪ್ಲೊಮಾ ಇನ್ ಜರ್ನಲಿಸಮ್ ಸಹಾಯ ಆಯಿತು ಅಂತ ಹೇಳ್ಬೋದು. ಅಬ್ಸಲ್ಯೂಟ್ಲಿ, ಜರ್ನಲಿಸಮ್ ಗ್ರೇಟ್. ನೋಡಿ, ಇದೆಲ್ಲ ವಿಷಯ ಗೊತ್ತೇ ಇರಲಿಲ್ಲ ನಮ್ಗೆ. ಇವಾಗ ಮಾತಾಡ್ತಿದ್ರಲ್ಲ ಗೋಕಾಕ್, ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಡ್ತೀವಿ. ಅದೊಂದು ಅದ್ಭುತವಾದ ಒಂದು ಅಣ್ಣವ್ರ ಜೊತೆ ಅದೇ ಒಂಥರ ಪುಣ್ಯ ಅದು ನಿಮಗೆ. ಖಂಡಿತ. ಆಗ ನಾನು ಶಿವಮೊಗ್ಗದಲ್ಲಿದ್ದೆ. ಆಗ ತಾನೇ ಕಾಲೇಜನ್ನ ಮುಗಿಸಿದ್ದೆ. ಆಗ ಶಿವಮೊಗ್ಗದಲ್ಲಿ ಎಲ್ಲ ಊರುಗಳಲ್ಲೂ ಕೂಡ ನಾವು ಈ ಗೋಕಾಕ್ ವರದಿ ಅದಕ್ಕೋಸ್ಕರ ಒಂದು ಹೋರಾಟ ಇತ್ತು. ಗೋಕಾಕ್ ವರದಿ ಎಕ್ಸಾಕ್ಟ್ಲಿ ಏನು? ಗೋಕಾಕ್ ವರದಿ ಏನಂತಂದ್ರೆ, ಬಹುಶಃ ರಾಜ್ಕುಮಾರ್ ಅವರು ಇಲ್ಲದೆ ಹೋಗಿದ್ರೆ ಅಂತಹ ಒಂದು ಹೋರಾಟ ಸ್ವಾತಂತ್ರ್ಯದ ನಮ್ದು ಹೋರಾಟಕ್ಕಿಂತ ಇನ್ನೂ ಅತ್ಯಂತ ಹೆಚ್ಚಿನ ಹೋರಾಟ ಅಂತ ಹೇಳ್ಬೋದು. ಆದರೆ ಬಹಳ ಶಾಂತಿಯುತವಾದ ಹೋರಾಟ. ಮುಂಚೆ ಏನಾಗಿತ್ತು ಅಂತಂದ್ರೆ, SSLC ನಮ್ಮ ಕನ್ನಡ ಪ್ರಧಾನವಾಗಿ ಇರಲಿಲ್ಲ. ಅಂದ್ರೆ ಒಂದು ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜ್ ಅಂತ ಏನಿದೆಯಲ್ಲ. ಸೊ ಮೊದಲನೇ ಲ್ಯಾಂಗ್ವೇಜ್ ಎಲ್ಲರೂ ಕೂಡ ಒಂದು ಇಂಗ್ಲಿಷ್ ಅಂತ ತಗೊಳ್ತಾ ಇದ್ರು. ಎರಡನೇ ಲ್ಯಾಂಗ್ವೇಜ್ ಅನ್ನ ಸಂಸ್ಕೃತ ತಗೊಳ್ತಾ ಇದ್ರು. ಅದು 100 ಮಾರ್ಕ್ಸ್ ಇಂದು. ಕನ್ನಡವನ್ನ 50 ಮಾರ್ಕ್ಸಿಗೆ ಅದನ್ನ ಮಾಡ್ಬಿಟ್ರು ಗುಂಡೂರಾಯರ ಸರ್ಕಾರ. ಯಾಕಂದ್ರೆ ಅವರುಗಳಿಗೆ ಯಾವ ರೀತಿ ಒತ್ತಡ, ಹಿಂದಿ ಒಂದು ಒತ್ತಾಯ ಮಾಡಬೇಕು, ಕನ್ನಡಕ್ಕೆ ಆದ್ಯತೆ ಇರಲಿಲ್ಲ. ಕನ್ನಡ ಒಂದು ಓದ್ಲೇಬೇಕು ಅನ್ನೋದ ಒಂದು ಕಡ್ಡಾಯ ಪರಿಸ್ಥಿತಿ ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಸಾಹಿತಿಗಳಾದ ವೀಕು ಗೋಕಾಕ್ರವರು ಅವ್ರನ್ನ ನೇಮಕ ಮಾಡ್ತಾರೆ. ಅವರು ಇದನ್ನೆಲ್ಲ ಅಭ್ಯಾಸ ಮಾಡಿಬಿಟ್ಟು ಅವಾಗ ಒಂದು ವರದಿಯನ್ನ ತರ್ತಾರೆ. ಗೌರ್ಮೆಂಟಿಗೆ ಅದನ್ನು ವರದಿಯನ್ನ ಕೊಡ್ತಾರೆ. ಇದನ್ನ ನೀವು ಪ್ರಸ್ತುತಗೊಳಿಸ್ಬೇಕು ಅಂತ. ಅದರಲ್ಲಿ ಕನ್ನಡಕ್ಕೆ ಮೊಟ್ಟ ಮೊದಲು ಆದ್ಯತೆ. ಕನ್ನಡಕ್ಕೆ 150 ಅಂಕಗಳು, ಇಂಗ್ಲಿಷ್ಗೆ ಯಾವ್ದು ಬೇಕಾದ್ರೆ ತಗೋಬಹುದು, ಇಂಗ್ಲಿಷ್ ಅಥವಾ ಹಿಂದಿ ಅದಕ್ಕೆ 100 ಅಂಕಗಳು, ಮತ್ತೆ ಮೂರನೇದು ಹಿಂದಿ ತಗೋಬಹುದು 50. ಆ ತರ ಇದನ್ನ ಸರ್ಕಾರ ಒಪ್ಪೋದಿಲ್ಲ. ಆಗ ಎಲ್ಲಾ ಸಾಹಿತಿಗಳೆಲ್ಲ ಸೇರಿ ಒಂದು ಚಳುವಳಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಗುಂಪು ಕೊಟ್ಕೊಂಡು ವಿಧಾನಸೌಧದಲ್ಲಿ ಸುಮಾರು ಒಂದು 5-6 ತಿಂಗಳಾಗತ್ತೆ. ಎಲ್ಲಾ ಸಾಹಿತಿಗಳು ಬರ್ತಾರೆ, ಏನು ಆಗೋದಿಲ್ಲ. ಒಬ್ರಿಗೂ ಈ ವಿಷಯ ಬಗ್ಗೆನೂ ಗೊತ್ತಾಗಲ್ಲ. ಪೇಪರ್ಗಳಲ್ಲಿ ಬರ್ತಾ ಯಾರು ಕೂಡ ಇದ್ರ ಬಗ್ಗೆ ಏನೋ ವಿಷಯ ತಿಳಿದೇ ಇರೋ ಹಾಗಿರ್ತಾರೆ. ಸೊ ಅಲ್ಲಿಗೆ ಕನ್ನಡ ಒಂದು ರೀತಿಯಲ್ಲಿ ಸತ್ತು ಹೋಗೋ ಒಂದು ಪರಿಸ್ಥಿತಿ ಬರ್ತಾ ಇರುತ್ತೆ. ಈ ವಿಷಯ ಎಲ್ಲ ಬಂದಾಗ ಗೋಕಾಕರು ಮತ್ತೆ ಪಾಟೀಲ್ ಪುಟ್ಟಪ್ಪ ಅವರೆಲ್ಲ ಸೇರ್ಬಿಟ್ಟು ರಾಜ್ಕುಮಾರ್ ಅವ್ರ ಹತ್ರ ಹೋಗಿ, ನೀವು ಇಲ್ಲಿ ಧುಮುಕ್ಬೇಕು, ಕನ್ನಡಕ್ಕೆ ಒಂದು ಆಘಾತ ಆಗ್ತಾ ಇದೆ, ಕನ್ನಡ ಅಳಿಸಿ ಹೋಗ್ತಾ ಇದೆ, ಈ ಕನ್ನಡ ಅಳಿಸಿ ಹೋಗೋದನ್ನು ಉಳಿಸ್ಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ರಾಜ್ಕುಮಾರ್ ಅವರು ಜನಪ್ರಿಯತೆ ಅಷ್ಟೇ ಅಲ್ಲ, ಅವರು ಜನರಿಗೆ ಬಹಳ ಅನಾನುರಾಗಿ ಮತ್ತೆ ಅವ್ರಿಗೆ ಬಹಳ ಹತ್ತಿರವಾಗಿದ್ರು. ಅಷ್ಟೇ ಸರ್. ರಾಜ್ಕುಮಾರ್ ಅವರು ಹೇಳ್ತಾರೆ, ಕನ್ನಡಕ್ಕೋಸ್ಕರ ನನ್ನ ಪ್ರಾಣ ಸಿದ್ಧ ಅಂತ ಹೇಳಿ. ಆಗ ಮೊಟ್ಟ ಮೊದಲು ಜನಗಳು ಏನು ರಾಜ್ಕುಮಾರ್ ಬರ್ತಾರೆ ಮಾಡ್ತಾರೆ ಅಂತ ಅಂತಾರೆ. ಆದ್ರೆ ಆ ಗೋಕಾಕ್ ವರದಿಯಲ್ಲಿ ರಾಜ್ಕುಮಾರ್ ಅವರು ಬಂದಾಗ ಆ ಲಕ್ಷೋಪಲಕ್ಷ ಜನಗಳು ಸೇರಿದ್ದಿದೆಯಲ್ಲ, ಅದನ್ನ ಕಣ್ಣು ಮುಂದೆ ಇವತ್ತು ಕೂಡ ಅಚ್ಚ ಹಸಿರಾಗಿದೆ. ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಪಿನ್ ಡ್ರಾಪ್ ಸೈಲೆನ್ಸು, ಯಾರೂ ಕೂಡ ಮಾತಾಡ್ತಾ ಇಲ್ಲ. ಪ್ರತಿ ಒಂದು ಹಳ್ಳಿಗೂ ಕೂಡ ಹೋಗ್ಬಿಟ್ಟು ರಾಜ್ಕುಮಾರ್ ಅವರು ಆ ಒಂದು ಗೋಕಾಕ್ ವರದಿ ಬಗ್ಗೆ ಜನಗಳಿಗೆ ಒಂದು ಬುದ್ಧವಾದ ಹೇಳ್ಬಿಟ್ಟು ಇದನ್ನ ನಾವು ಚಳುವಳಿ ಮಾಡೋಣ, ಕನ್ನಡ ನಾವು ಮತ್ತೆ ಪಡೆದುಕೊಳ್ಳೋಣ, ಇದೇ ಒಂದು ಉದ್ದೇಶ ಅಷ್ಟೇನೆ. ಇದಕ್ಕೆ ನಿಮಗೆ ಒಂದು ಈ ಗೋಕಾಕ್ ವರದಿ ಎಲ್ಲ ಮುಗಿದ ಮೇಲೆ ಆಗ ಒಬ್ಬರು ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಎಷ್ಟು ಊರುಗಳಿಗೆ ಹೋಗಿ ಈ ಗೋಕಾಕ್ ವರದಿಯನ್ನ ಚಳುವಳಿಯನ್ನ ಮಾಡಿದ್ರಿ ಅಂತ.
ಎಡೆ ಬಿಡದೆ 1.5 ನಿಮಿಷ ಅವರು ಹೋದ ಪ್ರತಿಯೊಂದು ಹಳ್ಳಿಗಳ ಹೆಸರನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಅವರ ಒಂದು ಸ್ಮೃತಿ ಪಟಲ ಯಾವ ತರ ಇತ್ತು ಅಂತಂದ್ರೆ ಅದನ್ನ ನಿಮಗೆ ರೆಕಾರ್ಡ್ ಮಾಡಿದ್ದನ್ನು ಕೊಡ್ತೀನಿ, ಅದನ್ನ ನಮ್ಮ ಪ್ರೇಕ್ಷಕರಿಗೆ ಅದನ್ನು ತೋರಿಸಿ, ಅದು ಒಂದು ಅದ್ಭುತ. ಸೊ ಈ ಒಂದು ಗೋಕಾಕ್ ವರದಿಯಲ್ಲಿ ಶಿವಮೊಗ್ಗದಲ್ಲಿ ನಾವು ಅರೇಂಜ್ ಮಾಡಿದ್ದು. ಸೊ ಇಲ್ಲೂ ಒಂದು ಸಣ್ಣ ಕತೆ ಹೇಳುವುದಲ್ಲ, ಹೇಳಿ ಪ್ಲೀಸ್. ಭದ್ರಾವತಿಯಿಂದ ಶಿವಮೊಗ್ಗ ಬರಬೇಕು. ನಾವು ಸುಮಾರು 7-7:30 ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆಗ್ಲೇ ಅವ್ರು ಬರೋ ಅಷ್ಟೊತ್ತಿಗೆ 10:30 ಆಗೋಗಿತ್ತು ರಾತ್ರಿ. ಆ ಟೈಮ್ನಲ್ಲಿ ಬಂದಾಗ ಏನಾಯ್ತು, ನಾವು ಅಲ್ಲಿ ಊರ ಹೊರಗಡೆ ಎಲ್ಲ ಕಾಯ್ತಾ ಇದ್ವಿ. ಎಲ್ಲ ಬಸ್ ಮೇಲೆ ಅವರೆಲ್ಲ ಬರೋದು, ನಿಂತ್ಕೊಳ್ಳೋದು, ಮತ್ತೆ ಅಲ್ಲಿಂದ ಭಾಷಣಗಳು ಎಲ್ಲ ಕೊಡೋದು, ಈ ತರ ನಡೀತಾ ಇತ್ತು. ಬಸ್ಸಲ್ಲಿ ಬರ್ಬೇಕಾದ್ರೆ ಯಾರೋ ಒಬ್ಬರು ಬಂದ್ಬಿಟ್ಟು ಮುದುಕರು ಹೇಳ್ತಾರೆ, ಅಣ್ಣ ನೀವು ಈ ರೀತಿ ಮಾಡಬಾರ್ದಾಗಿತ್ತು. ಏನು, ನೀವು ಭದ್ರಾವತಿಯಿಂದ ಬರ್ಬೇಕಾದ್ರೆ ಒಂದು ಹಳ್ಳಿ ಮೇಲೆ ಹೋಗಿ ಬರಬೇಕಿತ್ತು. ಅಲ್ಲಿ ಹಳ್ಳಿಲಿ ಒಂದು ಹಣ್ಣು ಮುದುಕಿ, ಒಂದು 80 ವರ್ಷದ ಮುದುಕಿ ನಿಮಗೋಸ್ಕರ ನಿಮ್ಮನ್ನು ನೋಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ಲು. ಆ ಅರ್ಜಿ ಇಲ್ಲಿ ತಡ ಆಯ್ತು ಅಂತ ಹೇಳಿ ನೀವು ಹಳ್ಳಿಯನ್ನ ದಾಟಿ ಬಂದ್ಬಿಟ್ರಿ ಅಂತ ರಾಜ್ಕುಮಾರ್ ಅವರು ಹೇಳ್ತಾರೆ. ಬಸ್ ತಿರುಗಿಸಿ, ಇಲ್ಲಿ ಎಷ್ಟು ಹೊತ್ತಾದ್ರೂ ಪರವಾಗಿಲ್ಲ, ಆ ತಾಯಿಯನ್ನ ನಾವು ನೋಡೋದಲ್ಲ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾತ್ರಿ 10 ಗಂಟೆಗೆ ಆ ಹಳ್ಳಿಗೆ ಹೋಗಿ, ನಾನು ಇದ್ದೆ ಅಲ್ಲಿ, ಆ ತಾಯಿಯ ಒಂದು ಆಶೀರ್ವಾದನ ಪಡ್ಕೊಂಬಂದು ಕಡೆಗೆ ಅಷ್ಟೂ ಜನ ಇಲ್ಲಿ ಸೇರಿದ್ರು. ಇಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮ ಆಗತ್ತೆ. ಕಡೆಗೆ ಎಲ್ಲಾ ಕಡೆ ವಿಜೃಂಭಣೆಯಿಂದ ಈ ರೀತಿ ಆಗಿರ್ತಕ್ಕಂಥ ಒಂದು ಚಳುವಳಿ ಕಟ್ಟ ಕಡೆಯಲ್ಲಿ ರಾಜ್ಕುಮಾರ್ ಅವರು ಅವರ ಒಂದು ಚಳುವಳಿಗೆ ಮನ್ನಣೆ ಸಿಗತ್ತೆ. ಗೋಕಾಕ್ ವರದಿ ಜಾರಿಗೆ ಬರುತ್ತೆ. ಇವತ್ತಿನ ದಿವಸ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ. ಕನ್ನಡ ಒಂದು ಆದ್ಯ ಭಾಷೆಯಾಗಿದೆ. ಎಲ್ಲೆಲ್ಲೂ ಕನ್ನಡ ಕಾಣಬೇಕಾದ್ರೆ ಇದೇ ಮುಖ್ಯ ಕಾರಣ. ಫ್ಯಾಂಟಾಸ್ಟಿಕ್, ವೆರಿ ಇಂಟ್ರೆಸ್ಟಿಂಗ್. ನಿಮ್ದೇನಾದ್ರೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇತ್ತಾ ಡಾಕ್ಟರ್ ಅಣ್ಣವ್ರ ಜೊತೆ? ಹೌದು, ಅದೇ ಸಮಯದಲ್ಲಿ ನನ್ನ ಪ್ರಪ್ರಥಮ ಕಾದಂಬರಿ ನಾನು ತಯಾರು ಮಾಡಿದ್ದೆ, ಕನ್ನಡಿ ಒಳಗಿನ ಗಂಟು ಅಂತ. ಆ ಕಾದಂಬರಿಗೆ ಅಣ್ಣವರ ಒಂದು ಪರಿಚಯ ಆಗಿದ್ರಿಂದ ಅವ್ರನ್ನ ಕೇಳ್ಕೊಂಡೆ, ನೀವು ಬಂದ್ಬಿಟ್ಟು ನನ್ನ ಕಾದಂಬರಿನ ಬಿಡುಗಡೆ ಮಾಡಬೇಕು ಅಂತ. ಎಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ ಅಂತಂದ್ರೆ, ನೋಡಿ ನೀವು ಸಾಹಿತಿಗಳು, ನಾನು ಅನಕ್ಷರಸ್ಥ 3ನೇ ಕ್ಲಾಸ್ ಯಾವಾಗ ಹೇಳ್ತಾ ಇದ್ದಾರೆ, ನೀವು ಬರ್ದಿರತಕ್ಕಂಥ ಕಾದಂಬರಿ ಜನಗಳು ಓದ್ಬೇಕು, ಅದನ್ನ ನಿಮಗೆ ಮನ್ನಣೆ ಸಿಗಬೇಕು. ನೀವು ತಪ್ಪು ತಿಳ್ಕೊಳ್ಳದೆ ಹೋದ್ರೆ ನನ್ನನ್ನು ಕರಿಬೇಡಿ. ರಾಜ್ಕುಮಾರ್ ಬಂತು ಅಂದ್ರೆ ಜನ ಎಲ್ಲ ಬರೋದು ರಾಜ್ಕುಮಾರ್ ನೋಡಕ್ಕೆ ಹೊರತು ನಿಮ್ಮ ಪುಸ್ತಕ ಓದಕ್ಕಲ್ಲ, ಅಥವಾ ನಿಮ್ಮನಿಗೆ ಏನೋ ಒಂದು ಬೆಲೆ ಸಿಗಲ್ಲ. ಇದು ಆಗಬಾರ್ದು. ಅದಕ್ಕೋಸ್ಕರ ಸಣ್ಣ ಪುಟ್ಟ ಲೇಖಕರು ಅಥವಾ ದೊಡ್ಡ ಲೇಖಕರು ಸಣ್ಣ ಪುಟ್ಟ ಕಲಾವಿದರನ್ನ ಕರೀರಿ ಅಂತಂದ್ರು. ಹಾಗಾಗಿ ನಾನು MK ಇಂದ್ರ ಬಿಡುಗಡೆ ಮಾಡಿದ್ರು. ಕಡೆಗೆ ನೀನು ನಂಬ್ತಾ ಇಲ್ಲ, ರಾಜೇಶ್ ಅವರ ಮಗಳು ಆಶಾರಾಣಿ ಈಗ ಇದು ದೊಡ್ಡ ಆಕ್ಟರ್ಸ್ ಆದ್ಲು, ಮತ್ತೆ ತೆಲುಗು ಇದರಲ್ಲಿ ಮದುವೆ ಆಗಿದಾಳಲ್ಲ, ಅವ ಪ್ರಪ್ರಥಮ 13 ವರ್ಷ ಡ್ಯಾನ್ಸ್ ಕೂಡ ನಮ್ಮ ಪ್ರೋಗ್ರಾಮ್ ಅಲ್ಲಿ ಶಿವಮೊಗ್ಗದಲ್ಲಿ ಮಾಡಿದ್ದು. ಆಮೇಲೆ ರಾಜ್ಕುಮಾರ್ ಅವರು ನೋಡಿ, ನಮ್ಮ ಕಾರ್ಯಕ್ರಮದ ಹಿಂದಿನ ದಿವಸ 12 ಗಂಟೆಗೆ ಒಬ್ಬ ಸೆಕ್ರೆಟರಿ ನನ್ನ ಮನೆಗೆ ಓಡಿ ಬರ್ತಾನೆ. ಬಂದ್ಬಿಟ್ಟು ವಿಶಿಂಗ್ ದ ಫಂಕ್ಷನ್ ಎವ್ರಿ ಸಕ್ಸಸ್ ಅಂತ ಹೇಳ್ಬಿಟ್ಟು ಒಂದು ಟೆಲಿಗ್ರಾಮ್ ಕಳಿಸಿದ್ದಾರೆ ರಾಜ್ಕುಮಾರ್ ಮತ್ತೆ ಪಾರ್ವತಮ್ಮ. ಮರೀದಲೆ ಅಂಥ ಒಂದು ವ್ಯಕ್ತಿತ್ವನ ನಾನು ನೋಡಿಲ್ಲ. ಇದು ಒಂದು ಅದ್ಭುತವಾದ ಒಂದು ಅನುಭವ. ಅದು ಗೋಕಾಕ್ ವರದಿ ಆಮೇಲೆ ಜಾರಿಗೆ ಬಂತ? ಹೌದು, ಖಂಡಿತ ಬಂತು. ಇವತ್ತಿಗೂ ನಡೀತಾ ಇದೆ. ಕನ್ನಡ ಆದ್ಯತೆ ಸಿಕ್ಕಿದೆ, ಗೋಕಾಕ್ ವರದಿ ಜಾರಿಗೆ ಬಂದಿದೆ. ಇದಾದ ನಂತರ ಇನ್ನೂ ಒಂದು ಸಣ್ಣ ಕತೆ ಇದೆ. ನಾನೇನ್ ಮಾಡಿದೆ, ಕಡೆಗೆ ಶಿವಮೊಗ್ಗ ಬಂದೆ. ರಾಜ್ಕುಮಾರ್ ಮತ್ತೆ ಅವರ ಒಂದು ಸಂಪರ್ಕ ಕಡಿದು ಹೋಯ್ತು. ಗೋಕಾಕ್ ವರದಿ ಆದ್ಮೇಲೆ ಸುಮಾರು ಒಂದು 10 ವರ್ಷ ಯಾವುದೇ ರೀತಿಯ ಸಂಪರ್ಕ ಇರಲಿಲ್ಲ. ಕಡೆಗೆ ನಾನು ಅಮೆರಿಕಾಗೆ ಬಂದೆ ಓದ್ಲಿಕ್ಕೆ. ಓದ್ಬಿಟ್ಟು MS ಅನ್ನ ಮುಗಿಸಿ ಸ್ಟೋನಿ ಬ್ರೂಕಲ್ಲಿ ಬಂದಿದ್ದು. MS ಅನ್ನ ಮುಗಿಸ್ಬಿಟ್ಟು ಕಡೆಗೆ ನಾನು ಮೈಸೂರಿಗೆ ಬಂದಿದ್ದೀನಿ ಗ್ರಾಜುಯೇಟ್ ಆದ್ಮೇಲೆ. ಆವಾಗ ಮೈಸೂರು ದಸರಾ ಎಕ್ಸಿಬಿಷನ್ ರಾಜ್ಕುಮಾರ್ ಅವರಿಂದ ಒಂದು ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭ. ನನಗೂ ರಾಜ್ಕುಮಾರ್ ಅವ್ರಿಗೂ ಮಾತಾಡಿ 12 ವರ್ಷ ಆಗಿದೆ. 82, ಇದು 94. ಆಗ ಒಂದು ಮೆರವಣಿಗೆ ಬರ್ತಾ ಇದೆ. ನನ್ನ ತಮ್ಮ ನನ್ನ ಪಕ್ಕದಲ್ಲಿದ್ದ, ನಾನು ಮೋಟರ್ ಸೈಕಲ್ ನಿಂತ್ಕೊಂಡಿದ್ದೆ. ಏನ್ ಅಷ್ಟೊಂದು ರಾಜ್ಕುಮಾರ್ ಅಂತ ಹೇಳಿ ನೀನು ಪೂಜೆ ಮಾಡ್ತೀಯಲ್ಲ, ಅವ್ರ ಮಾತಾಡ್ಸೋ, ಮಾತಾಡ್ತಾರೋ ನೋಡೋಣ ಅಂತ. ನಾನು ಅವ್ರು ಬರ್ತಾ ಇದ್ದಾರೆ ಆ ವ್ಯಾನ್ ನಲ್ಲಿ. ಅಲ್ಲಿಂದ ಜೋರಾಗಿ ನಮಸ್ಕಾರ ಅಂತಂದೆ. ತಕ್ಷಣ ಅವರು ವ್ಯಾನ್ ಅನ್ನು ನಿಲ್ಲಿಸಿ ನನ್ನನ್ನು ಕರೆದು, ನೀವು ಸುರೇಂದ್ರ ಅಲ್ವಾ, ಶಿವಮೊಗ್ಗದಿಂದ ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳಿದ್ರು. ಅಂದ್ರೆ ಎಂತಹ ನೆನಪು, ಪ್ರತಿಯೊಬ್ಬರನ್ನು ಕೂಡ ಅವ್ರು ಜ್ಞಾಪಕ ಇಟ್ಕೊಳ್ತಿದ್ರು ಸರ್ ಅವರು. ಅಂಥ ಒಂದು ವ್ಯಕ್ತಿತ್ವ ನೋಡೇ ಇಲ್ಲ. ಕಡೆಗೆ ಬನ್ನಿ ಅಂತ ಹೇಳಿ ನಾನು ಜೊತೆ ಕರ್ಕೊಂಡು ಹೋಗಿ ಇವತ್ತು ಅವ್ರಿಗೆಲ್ಲರಿಗೂ ಪರಿಚಯ ಮಾಡಿಸಿ, ಜೊತೆಗೆ ಈ ಒಂದು ಮುಖ್ಯ ಒಂದು ಆರ್ಟಿಕಲ್ ನೀವೇ ಬರೀಬೇಕು ಅಂತ ಹೇಳಿ ಆಂದೋಲನದಲ್ಲಿ ನಾನು ಒಂದು ಆರ್ಟಿಕಲ್ ಕೂಡ ಬರ್ದೆ ನಾನು. ಆಗ ನಾನು ಅಮೆರಿಕದಲ್ಲಿ ಇದ್ದೀನಿ ಇದನ್ನೆಲ್ಲ ಹೇಳಿದಾಗ, ಬರ್ತಾ ಇರಿ, ಕನ್ನಡ ಮರಿಬೇಡಿ, ಕನ್ನಡ ಬಹಳ ಮುಖ್ಯ, ಆದ್ರೂ ನೀವು ಆಯ್ಕೆ ಮಾಡ್ಕೊಂಡ ಒಂದು ಮಾರ್ಗನ ಅದನ್ನ ತಕ್ಕದಾಗಿ ನೀವು ನಡ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಾದ್ಮೇಲೆ
ಒಂದು ಕನ್ನಡ ಕೂಟದಲ್ಲಿ ಇನ್ನೊಂದು ಇದೇ ತರ ಘಟನೆ ನಡೆಯುತ್ತೆ, ಮುಂದೆ ಅದನ್ನು ಹೇಳ್ತೀನಿ. ಹೇಳಿ, ಪರವಾಗಿಲ್ಲ, ಹೇಳಿ ವಿತೌಟ್ ಬ್ರೇಕಿಂಗ್. ಈಗ ನಾನು ಕನ್ನಡ ಕೂಟದ ಬಗ್ಗೆ ಆರಂಭ ಮಾಡ್ತೀನಿ. ಯಾಕಂದ್ರೆ ಕನ್ನಡ ಕೂಟಕ್ಕೆ ನಾನು ಬಂದ ಒಂದು ಬಗೆ, ಇದು ಕೂಡ ಒಂದು ಅತ್ಯುತ್ತಮವಾದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಾರಲ್ಲ. ನಾನು ಸ್ಟೋನಿ ಬ್ರೂಕಲ್ಲಿ ಬಂದಿದ್ದೆ, 1 ವರ್ಷ ಆಗಿದೆ ಅಲ್ಲಿ ಬಂದು, 91ರಲ್ಲಿ. ನಿಮ್ಮೆಲ್ಲರಿಗೂ ಕೂಡ ತಿಳಿದೆಯೋ ಇಲ್ವೋ, BV ಕಾರಂತ್ರವರ ಹಯವದನ ನಾಟಕ ರಂಗಾಣ ರಘು ಅಂತ ಕೇಳಿದಾರಲ್ಲ, ರಂಗಾಣ ರಘು ಮುಖ್ಯ ನಾಯಕನಾಗಿ ಮಾಡಿರ್ತಕ್ಕಂಥ ಹಯವದನ ನಾಟಕವನ್ನ ಆಫ್ ಬ್ರಾಡ್ವೇನಲ್ಲಿ ಒಂದು ಕಾಂಪಿಟಿಷನ್ಗೆ, ಬ್ರಾಡ್ವೇ ಶೋಗೆ ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ BV ಕಾರಂತರು ತಂಡ ತಗೊಂಡು ಇಲ್ಲಿ ಬಂದಿದ್ದಾರೆ ಬ್ರಾಡ್ವೇ ಶೋ, ಬ್ರಾಡ್ವೇನಲ್ಲಿ. ಇದು ಒಂದು ಹೆಮ್ಮೆಯ ವಿಚಾರ ನಮ್ಮ ಕನ್ನಡಿಗ. ಆಗ ಅವರು ನ್ಯೂಯಾರ್ಕಿಗೆ ಬಂದಿದ್ದಾರೆ. ಆಗ ಭೀಮರಾವ್ ನಮ್ಮ ಕನ್ನಡ ಕೂಟದ ಅಧ್ಯಕ್ಷರು, ಬಹಳ ಅತ್ಯುತ್ತಮವಾದ ಒಂದು ಅಧ್ಯಕ್ಷರು ಅವರು. ಅವರು ಅವರಿಗೆ ಬಹಳ ಬೆಂಬಲ ನೀಡ್ತಾ ಇರ್ತಾರೆ, ಸಹಾಯ ನೀಡ್ತಾ ಇರ್ತಾರೆ ಕನ್ನಡ ಕೂಟದವರೆಲ್ಲ. ಅಲ್ಲಿ ಏನಾಗಿದೆ ಅಂತಂದ್ರೆ, ಇವರ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂದ್ರೆ ಕನ್ನಡದ ನಾಟಕ, ಅದಕ್ಕೆ ಸಬ್ ಟೈಟಲ್ಗಳು ಬೇಕು. ಕೆಳಗೆ ಅವಾಗ IBM AS400 ಮಿಷನ್ಗಳಿತ್ತು, ಅದರಲ್ಲಿ ಗ್ರೀನ್ ಲೆಟರ್ ಬರ್ತಾ ಇತ್ತು. ಸಬ್ ಟೈಟಲ್ ನೀವು ಹಾಕ್ಬೇಕು, ಅವಾಗ ಮಾತ್ರ ಈ ಕಾಂಪಿಟಿಷನ್ ಬರಕ್ ಸಾಧ್ಯ, ಮತ್ತೆ ನಾಟಕ ಮಾಡ್ಲಿಕ್ಕೆ ಸಾಧ್ಯ ಅಂತ ಕಾರಂತರಿಗೆ ಅಲ್ಲಿ ಹೇಳ್ತಾರೆ. ಇವ್ರುಗಳಿಗೆ ಏನ್ ಮಾಡ್ಬೇಕು ಅವಾಗ ದಿಕ್ಕು ತೋಚಲ್ಲ. ಕಡೆ ನಾನು ಕಾರಂತರ ಗರಡಿಲಿ ಸ್ವಲ್ಪ ಪಳಗಿದ್ದೆ, ಅವ್ರ ಜೊತೆಗಿದ್ದೆ. ಅವಾಗ ಒಬ್ರು ಯಾರೋ ಹೇಳ್ತಾರ ಅವರಿಗೆ, ಇನ್ನೊಬ್ರು ರಘು ಅಂತ, ಅವ್ರು ಹೇಳಿಲ್ಲ, ಸುರೇಂದ್ರ ಇಲ್ಲಿ ಸ್ಟೋನಿ ಬ್ರೂಕ್ ಅಲ್ಲಿ ಓದ್ತಾ ಇದ್ದಾನೆ ಅಂತ ವಿಷಯ ಗೊತ್ತು ಅಂತ. ಸರಿ, ಅವ್ರ ತಕ್ಷಣ ನನಗೆ ಕಾಲ್ ಮಾಡ್ಬಿಟ್ಟು, ದಯವಿಟ್ಟು ನೀನು ರಜಾ ಹಾಕೊಂಡು ಬಂದು ನಮ್ಗೆ ಸಹಾಯ ಮಾಡಬೇಕು ಅಂತ. ಆಗ ನಾನು ಕಾಲೇಜಿಂದ ರಜಾ ಹಾಕೊಂಡು ಬಂದು, ನಾನು IBM AS400 ಅಲ್ಲಿ, ಸೊ ನನಗೆ ಗೊತ್ತಿರತಕ್ಕಂಥ ಇಂಗ್ಲಿಷ್ ಭಾಷೆಯಲ್ಲಿ, ಕನ್ನಡನೂ ಗೊತ್ತು ಇಂಗ್ಲಿಷ್ ಗೊತ್ತಿದ್ದರಿಂದ ಅವರಿಗೆ ಸುಲಭ ಆಯ್ತು. ಹಾಗಾಗಿ ಒಂದು ಸಂಕ್ಷಿಪ್ತವಾದ ಒಂದು ಅನುಕರಣೆ, ಒಂದು ಮಾಡ್ಬೇಕಾಗಿತ್ತು ಟ್ರಾನ್ಸ್ಲೇಷನ್. ಅದನ್ನು ಮಾಡ್ಬಿಟ್ಟು IBM AS400 ಹಾಕಿದಾಗ ಆಗ ಭೀಮರಾವ್ ಅವರು ಪರಿಚಯ ಆಗ್ತಾರೆ. ಆ ಸಂದರ್ಭ ನನ್ನನ್ನ ನಮ್ಮ ಭವ್ಯ ಕನ್ನಡ ಕೂಟಕ್ಕೆ ಪರಿಚಯ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಂದ ನನ್ನ ಕನ್ನಡ ಕೂಟದ ಮತ್ತೆ ಸಂಬಂಧ ಆರಂಭ ಆಗುತ್ತೆ. ವೆರಿ ಗುಡ್. ಅಲ್ಲಿಂದ ಇದುವರೆಗೂ ನೀವು ಕಂಟಿನ್ಯೂಸ್ ಆಗಿ ನಮ್ಗೆ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಖಂಡಿತ. ಒಂದು ವಿಷಯ ಕೇಳಬೇಕಿತ್ತು, ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಕಿದೆ, ಸಾಕಷ್ಟಿದೆ. ಅದರಲ್ಲಿ ಯಾವುದು ನಿಮಗೆ ತುಂಬಾ ಪ್ರೆಸ್ಟೀಜಿಯಸ್ ಅನ್ಸುತ್ತೆ? ಯಾವ್ದು ನಿಮಗೆ ತುಂಬಾ ಹತ್ರ ಆಗಿದೆ? ಹೃದಯಪೂರ್ವಕವಾಗಿ ಹೇಳಬೇಕು ಅಂದ್ರೆ, ಅನೇಕ ಪ್ರಶಸ್ತಿಗಳು ಎಲ್ಲೆಡೆ ಎಲ್ಲ ಸಿಕ್ಕಿದೆ. ಒಂದು ಕಡೆ ಎಲ್ಲ ಪ್ರಶಸ್ತಿಗಳು ಸಾಮಾನ್ಯವಾಗಿ ಕೊಡ್ತಾರೆ. ಮೊಟ್ಟ ಮೊದಲನೇದಾಗಿ ನಮ್ಮ ಕನ್ನಡ ಕೂಟದ ಇತಿಹಾಸದಲ್ಲಿ 7 ಬಾರಿ ಅಧ್ಯಕ್ಷಿಣಿಯಾಗಿರ್ತಕ್ಕಂಥ ಸತ್ಯ ವಿಶ್ವನಾಥ್ರವರು, ಅವರು ಒಂದು ರೀತಿಯಲ್ಲಿ ಕನ್ನಡ ಕೂಟದವನ್ನ ಕಟ್ಟಿ ಬೆಳೆಸಿದವರು. ಅವರು ಬಹಳ ಆತ್ಮರು. ಅವ್ರು ಯಾವಾಗ್ಲೂ ನನಗೆ ಪುಟ್ಟ ಕುವೆಂಪು ಮರಿ ಕುವೆಂಪು ಅನ್ನೋ ಒಂದು ಅಡ್ಡ ಹೆಸರನ್ನ ಇಟ್ಟಿದ್ರು. ಇದು ಬಹಳ ಆಪ್ಯಾಯಮಾನವಾಗಿತ್ತು. ಜೊತೆಗೆ ನಾನು ಬರೀತಕ್ಕಂಥ ಕನ್ನಡವನ್ನ ಯಾವಾಗಲೂ ಕೂಡ, ಒಳ್ಳೆ ಕಸ್ತೂರಿ ಕನ್ನಡ ನೀ ಯಾವಾಗಲೂ ಚೆನ್ನಾಗಿ ಬರೀತಿರ್ತೀಯ, ಅದೇ ರೀತಿ ಮಾತಾಡ್ತಿರ್ತೀಯ ಅಂತ. ನೋಡಿ, ನನ್ನ ಅದೃಷ್ಟವೋ ಏನೋ ಎಂಬಂತೆ ನಾಗೇಶ್ರವರು ಪ್ರೆಸಿಡೆಂಟ್ ಆಗಿರ್ಬೇಕಾದ್ರೆ ಅವರು ಅದನ್ನ ಯಾವುದೋ ರೀತಿಯಲ್ಲಿ ಯೋಚನೆ ಮಾಡಿ, ನಾಗೇಶ್ ಬದ್ರಿ ಅವರೆಲ್ಲ ಸೇರಿ ಯೋಚನೆ ಮಾಡಿ ಕನ್ನಡ ಕಸ್ತೂರಿ ಎಂಬತಕ್ಕಂಥ ಒಂದು ಬಿರುದನ್ನು ಕೊಡ್ತಾರೆ ನನಗೆ. ವಾವ್, ವೆರಿ ಗುಡ್. ಇದಕ್ಕಿಂತ ಒಂದು ಅತ್ಯುತ್ತಮವಾದ ಒಂದು ಪ್ರಶಸ್ತಿ ಬೇಕಾದ್ರೆ, ಇಷ್ಟೆಲ್ಲ ಪ್ರಶಸ್ತಿಗಳ ಮಧ್ಯೆ ಕನ್ನಡ ಸಾಹಿತ್ಯ ಪ್ರಶಸ್ತಿ ಕೂಡ, ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಕೂಡ ಬಂದಿದೆ. ಆದ್ರೆ ನನ್ನ ಒಂದು ಪ್ರಮುಖವಾದ ಒಂದು ಮನಸ್ಸಿಗೆ ಸಂತೋಷ ತರ್ತಕ್ಕಂಥ ಪ್ರಶಸ್ತಿ ಇತ್ತಂದ್ರೆ ಕನ್ನಡ ಕಸ್ತೂರಿ. ಹಾಗಾಗಿ ನಾನು ಅಲ್ಲಿಂದ ನಾನು ಕನ್ನಡದಲ್ಲಿ ಅನೇಕ ಲೇಖನಗಳನ್ನ ಉದಯವಾಣಿಲಿ ಪ್ರಕಟ ಆಗ್ತಾನೆ ಇರುತ್ತೆ. ನಮ್ಮ ಜನಗಳು ಏನ್ ಹೇಳ್ತಾರೆ, ಚೆನ್ನಾಗಿದೆ ಅಂತಾರೆ, ಯಾರಿಗೂ ಓದ್ಲಿಕ್ಕೆ ಒಂದು ಸಮಯ ಇರೋದಿಲ್ಲ, ಅಥವಾ ಓದ್ಲಿಕ್ಕೆ ಮರ್ತು ಹೋಗಿದೆ, ಈ ತರ ಒಂದು ಅಭಿವ್ಯಕ್ತನ ಹೇಳಿದಾಗ ಅವಾಗ ನಾನೇನ್ ಮಾಡಿದೆ, ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿದೆ. ನನ್ನ ಲೇಖನಗಳನ್ನ ವಿಡಿಯೋ ಮುಖಾಂತರ ಯೂಟ್ಯೂಬ್ ನಲ್ಲಿ. ಹಾಗೆ ಕನ್ನಡ ಕಸ್ತೂರಿ ಇದೇ ನನ್ನ ಚಾನಲ್. ಅದನ್ನ ನಂದ ಕೂಡ ಹೇಳಿದ್ಲು, ಇದನ್ನೇ ನಿನ್ನ ಚಾನಲ್ ಆಗಿರ್ಬೇಕು ಅಂತ. ಕನ್ನಡ ಕಸ್ತೂರಿ ಎಂಬತಕ್ಕಂಥ ಚಾನಲ್ ಇಂದಾನೆ ನನ್ನ ಲೇಖನಗಳನ್ನ ಸಮಯ ಸಿಕ್ಕಿದಾಗ ಅದನ್ನು ಓದ್ಬಿಟ್ಟು ನಾನು ಜನಗಳಿಗೆ ತಿಳಿಸ್ತಾ ಇದ್ದೀನಿ. ಈಗಲೂ ಇದೆಯಾ ಅದು ಕನ್ನಡ ಕಸ್ತೂರಿ? ಹೌದು, ಈಗಲೂ ನಾನು ನನ್ನ ಲೇಖನಗಳೆಲ್ಲ ನೀವು ಮತ್ತೆ ನಾನು ವಿಡಿಯೋ ಮಾಡಿ ಕಳಿಸ್ತೀನಲ್ಲ, ಅದನ್ನೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ನೋಡೋದೆಲ್ಲ ನೀವು ಎಲ್ಲ ಕನ್ನಡ ಕಸ್ತೂರಿಯಲ್ಲೇ ಬರೋದು, ಅದನ್ನೆಲ್ಲ ಕೊಡ್ತೀನಿ.
ಇದೇ ಇದೇ ಇದರಲ್ಲಿ ರಾಜ್ಕುಮಾರ್ ಅವ್ರದ್ದು ಮತ್ತೆ ನಮ್ಮ ಕನ್ನಡ ಕೂಟದ ಒಂದು ಸಂಬಂಧ. ಸೊ ಇದು ನಾನು ಆಗ ಕನ್ನಡ ಮೊಟ್ಟ ಮೊದಲು ನನ್ನ ಭೀಮರಾವ್ ಅವರು, ನೀವು ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ನಮಗೆ ಕನ್ನಡ ಮಾಡ್ಕೊಡ್ಬೇಕು, ಕನ್ನಡ ಮಾಡ್ಬೇಕು ಅಂತ ಹೇಳಿ ನಾನು ಕನ್ನಡ ಕೂಟ ಮೊಟ್ಟ ಮೊದಲ ಪ್ರೋಗ್ರಾಮಿಗೆ ನಾನು ಸ್ಟೋನ್ ಬಂದಾಗ ಇಮಿಡಿಯೇಟ್ಲಿ ನೀವು ಸೆಕ್ರೆಟರಿ ಆಗ್ಬೇಕು ಅಂತ ಸಾರಿ ಕಾರ್ಯದರ್ಶಿ ಆದೆ. ಆಮೇಲೆ ಉಪಾಧ್ಯಕ್ಷ ಆಗಿದ್ದೆ. ಆಗ ರವಿ ಕಸಬಾ ಅವರು ಅಧ್ಯಕ್ಷರಾಗಿದ್ದರು. ಮಂಜುಳಾ ಗುರುರಾಜ್ ಮತ್ತೆ ಅವರು ಒಂದು ಪಾರ್ಟಿ ಬಂದಿತ್ತು ಇಂಡಿಯಾದಿಂದ ಎಲ್ಲ ಪೂರ್ತಿ. ಅವ್ರದ್ದು ಒಂದು ಸಂಗೀತ ಸಂಜೆ ಆರಂಭ ಆಗಿತ್ತು. ಆವತ್ತಿನ ದಿವಸ ರಾಜ್ಕುಮಾರ್ ಅವರಿಗೆ ಒಂದು ಪ್ರಶಸ್ತಿ ಬಂದಿತ್ತು. ಸೊ ಪ್ರಶಸ್ತಿ ಬಂದಾಗ ಅವರೆಲ್ಲ ನಮ್ಮ ಮನೇಲೇ ಇದ್ರು, ನನ್ನ ಅಪಾರ್ಟ್ಮೆಂಟ್ ಇದ್ರು ಕೂಡ ಎಲ್ಲ ಮಂಜುಳಾ ಗುರುರಾಜ್ ತಂಡ ಎಲ್ಲ ಪೂರ್ತಿ ಎಲ್ಲ ಬಂದಿದ್ರು ಅವಾಗ. ಆಗ ಅವರಿಗೆ ರಾಜ್ಕುಮಾರ್ ಅವರು ಆ ಪ್ರಶಸ್ತಿ ಬಂದಿದ್ದನ್ನ ಆಗ ಅವರೆಲ್ಲ ಹೇಳಿದ್ರು. ನಾನು ಹೇಳಿದೆ ರಾಜ್ಕುಮಾರ್ ಅವ್ರಿಗೆ ಒಂದು ಫೋನ್ ಮಾಡೋಣ, ಅವರೊಂದು ಅಭಿನಂದನೆ ಸಲ್ಲಿಸ್ಬಿಟ್ಟು ಅವ್ರು ಏನಾದ್ರು ಒಂದು ಅಭಿನಂದನೆ ನಮಗೆ ಸಲ್ಲಿಸಿದ್ರೆ ಅದನ್ನ ನಾವು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಕೊಡ್ಬೋದು. ನಮ್ಮ ಅವಾಗ ಫೋನ್ ಇರಲಿಲ್ಲ, ಏನಿರಲಿಲ್ಲ, ಎಲ್ಲ ಲ್ಯಾಂಡ್ ಲೈನ್. ಇವರೆಲ್ಲ ಸ್ವಲ್ಪ ನಕ್ರು, ಮಂಜುಳಾ ಗುರುರಾಜ್ ಅವ್ರಲ್ಲ, ನೀವು ರಾಜ್ಕುಮಾರ್ ಅವರೇ ಕಾಲ್ ಮಾಡ್ತೀರಾ, ಅವ್ರು ಮಾಡ್ತಾರ ಅಂತ, ಯಾಕೆ ಪ್ರಯತ್ನ ಮಾಡಬಾರ್ದು? ಆಗ್ಲೂ 1-2 ವರ್ಷ ಆಗಿತ್ತು. ರಾಜ್ಕುಮಾರ್ ಅವ್ರಿಗೆ ಒಂದು ಕರೆ ಮಾಡಿದಾಗ ಅದನ್ನು ಕೂಡ ಅವರು, ನಾನು ರೆಕಾರ್ಡ್ ಮಾಡಿರ್ತಕ್ಕಂಥ ಪ್ರತಿ ಒಂದು ಮಾತು ಕೂಡ ಅದು ನನ್ನ ಹತ್ರ ಇದೆ, ಟೇಪ್ ರೆಕಾರ್ಡಲ್ಲಿ ಮಾಡ್ಕೊಂಡಿದ್ದೆ, ಅದನ್ನ ನಿಮ್ಗೆ ಕೊಡ್ತೀನಿ. ಅದು ಒಂದು ದಯವಿಟ್ಟು ಕಳಿಸಿ. ಅದು ನನಗೆ ಸಿಕ್ಕಂತ ಒಂದು ಆಮೇಲೆ ಅವರು ಅಲ್ಲಿಂದ ಕೇಳ್ತಾರೆ, ರಾಜ್ಕುಮಾರ್ ಅವರು ಅಮೆರಿಕನ್ ಅಂದ್ರ, ಅವ್ರ ತಕ್ಷಣ ಓಡ್ ಬಂದ್ಬಿಟ್ಟು ಕೇಳ್ತಾರೆ, ಅದು ನಿಮ್ಮ ಪರಿಚಯ ಇದೆ, ನಾನು ಸುರೇಂದ್ರ ಅಂತೆಲ್ಲ ಹೇಳಿದಾಗ ಬಹಳ ಸಂತೋಷ ಪಡ್ತಾರೆ. ನಾನು ನಿಮ್ ಜೊತೆಗೆ ಇರ್ಬೇಕು ಅಂತ ಹೇಳಿ ಅವರದೇ ಒಂದು ಧ್ವನಿಯಲ್ಲಿ ಮುದ್ರಿತವಾಗಿರ್ತಕ್ಕಂಥ ಧ್ವನಿಯನ್ನ ನಿಮಗೆ ಕೊಡ್ತೀನಿ, ನಮ್ಮ ಪ್ರೇಕ್ಷಕರಿಗೆ ಅದನ್ನ ಕೇಳಿಸಿ ಅವರು ಬಹಳ ಸಂತೋಷ ಪಡ್ತಾರೆ. ಅದನ್ನ ಡಾಕ್ಟರ್ ರಾಜ್ಕುಮಾರ್ ಮತ್ತು ನಮ್ಮ ಸುರೇಂದ್ರ ಅವರ ಸಂಭಾಷಣೆ ಕೇಳೋಣ ಬನ್ನಿ. ರಾಜ್ಕುಮಾರ್ ಅವರೇ, ಈ ಜಾಗೃತಿ ಜಾಥಾ ಒಳಗೆ ಸಾಕಷ್ಟು ಊರುಗಳನ್ನ ತಿರ್ಬೇಕಲ್ವೇ ನೀವು? ಅಲ್ವೇ ಮತ್ತೆ ಅದು ಆ ಊರುಗಳ ಹೆಸರು ಸ್ವಲ್ಪ ತಮ್ಮ ಜ್ಞಾಪಕ ಇದ್ರೆ ಒಂದ್ಸಾರಿ ಕೇಳಿ ಹೇಳ್ತೀನಿ. ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ, ಗದಗು, ಬಳ್ಳಾರಿ, ಹರಿಹರ, ದಾವಣಗೆರೆ, ಮೈಸೂರು, ಮಂಡ್ಯ, ಚನ್ನಪಟ್ಟಣ, ಹೊಸಕೋಟೆ, ಬಂಗಾರಪೇಟೆ, ಕೆಜಿಎಫ್, ಕೋಲಾರ, ಚಿಂತಾಮಣಿ, ಸಿದ್ಧಘಟ್ಟ, ವಿಜಯಪುರ, ಚಿಕ್ಕಬಳ್ಳಾಪುರ, ಕುಣಿಗಲ್, ಚನ್ನರಾಯಪಟ್ಟಣ, ಹಾಸನ, ಬೇಲೂರು, ಕಡೂರು, ಚಿಕ್ಕಮಗಳೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಸಾಗರ, ಸೊರಬ, ಶಿರಾಳಕೊಪ್ಪ, ಹಿರೇಕೆರೂರು, ರಟ್ಟಿಹಳ್ಳಿ, ಹಾವೇರಿ, ರಾಣಿಬೆನ್ನೂರು, ಸವದತ್ತಿ, ಮನವಳ್ಳಿ, ಯರಗಟ್ಟಿ, ಗೋಕಾಕ, ಬರಹಟ್ಟಿ, ರಬಕವಿ, ಮಹಾಲಿಂಗಪುರ, ಮುಧೋಳ, ಜಮಖಂಡಿ, ಬಿಜಾಪುರ, ಸಿಂಧಗಿ, ಅಫಜಲ್ಪುರ್, ಅಲಮೇಲ, ಜೇವರ್ಗಿ, ಗುಲ್ಬರ್ಗ, ಯಾದಗಿರಿ, ಲಿಂಗಸೂಗೂರು, ತಡೆಬಿಡೆ, ಮುದಗಲ್, ಹುನಗುಂದ, ಇಳಕಲ್ಲ, ಕುಷ್ಟಗಿ, ಕೊಪ್ಪಳ, ಗಂಗಾವತಿ, ಕಂಪ್ಲಿ, ಚಳ್ಳಕೆರೆ, ಚಿತ್ರದುರ್ಗ, ಹಿರಿಯೂರು, ಬೆಂಗಳೂರು. ಅಬ್ಬಾ, ಈ ಊರುಗಳನ್ನೆಲ್ಲ ಸುತ್ತದಾಗಿ ಇಷ್ಟು ಸುಸ್ತಾಗ್ಲಿಲ್ಲ ನನಗೆ. ನಾನು ಕೇಳೇ ಸುಸ್ತಾಗ್ತಾ ಇದೆ. ಇಷ್ಟೊಂದು ಊರುಗಳು ಅಂದ್ರೆ ಇದು ಪಟ್ಟಿನಲ್ಲಿ ನಾವು ಹಾಕೊಂಡಿದ್ದು. ಓಹೋ, ಇದರ ಮಧ್ಯೆ ಎಷ್ಟೊಂದು ಹಳ್ಳಿಗಳು. ನಾವು ರಸ್ತೆನಲ್ಲಿ ಹೋಗುವಾಗ ಉದ್ದಕ್ಕೂ ಬರೀ ಜನಗಳನ್ನೇ ನೋಡಿದ್ರೆ ಹೊರತು ಖಾಲಿ ಜಾಗಗಳನ್ನ ನಾವು ನೋಡ್ಲೇ ಇಲ್ಲ. ಬರೀ ಜನಗಳು, ಎಲ್ಲೆಲ್ಲೂ ಬರೀ ಅಭಿಮಾನಿಗಳು. ಪ್ರತಿಯೊಂದು ಹಳ್ಳಿಗಳಲ್ಲೂ ಜನ ಕಾಯ್ಕೊಂಡಿರ್ತಿದ್ರು. ಪ್ರತಿಯೊಬ್ಬರು ಚಪ್ರಗಳು ಹಾಕೊಂಡು ಹೂನಾರಗಳು ಹಿಡ್ಕೊಂಡು ನಿಂತ್ಕೋತಾ ಇದ್ರು. ಹೇಗ ಅವ್ರು ನೋಡದೆ ಹೋಗೋದು? ನೋಡೇ ಹೋಗ್ಬೇಕಾಗ್ತಿತ್ತು. ಅದಕ್ಕೇನೊಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಬಸ್ಸಿನ ಮೇಲೆ ಧ್ವನಿವರ್ಧಕಗಳನ್ನ ಕಟ್ಟಿ ನಾವು ಆ ಕಲಾವಿದರುಗಳೆಲ್ಲ ಮೇಲೆ ಕೂತು ಬಿಡ್ತಾ ಇದ್ವಿ. ಮತ್ತೆ ಮೇಲೆ ಹೌದು, ಕೂತ್ಕೊಂಡು ಆ ಧ್ವನಿವರ್ಧಕಗಳಿಂದ ಮಾತಾಡಿ ಆ ಜನಗಳನ್ನ ನಾವು ಸಂತೋಷ ಪಡಿಸ್ತಾ ಇದ್ರಿ. ಬೇರೆ ದಾರಿಯಲ್ಲಿ ಏನ್ ಮಾಡೋಕ್ಕಾಗತ್ತೆ? ಇಷ್ಟಾದ್ರೂ ಸಮಯಕ್ಕೆ ಸರಿಯಾಗಿ ನಾವು ಹೋಗ್ಬೇಕಾದ ಸ್ಥಳಕ್ಕೆ ಹೋಗಕ್ ಆಗ್ತಾ ಇರ್ಲಿಲ್ಲ. ನಾವು ಮಧ್ಯೆ ನಿಂತು ಜನಗಳನ್ನ ನೋಡಿ ಹೋಗ್ತಾ ಇದ್ರಿಂದ ತಕಾಲಕ್ಕೆ ಸಮಾರಂಭಗಳಿಗೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಹೌದು, ಆದ್ರೂ ಅವರು ನಾವು ಎಷ್ಟೇ ವಿಳಂಬವಾಗಿ ಹೋದ್ರು ಆ ಜನಗಳು ಮಾತ್ರ ನಮ್ಮನ್ನು ನೋಡಿದಾಗ ಆ ಸಂತೋಷದಲ್ಲಿ ತೆರೆದ ಮನಸ್ಸಿನಿಂದ ನಮಗೆ ಸ್ವಾಗತ ಬಯಸ್ತಾ ಇದ್ರು. ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಾಯ್ತು, ಅವ್ರ ಮಕ್ಕಳು ಜೊತೆ ಏನಾದ್ರು ಈ ತರ ಇಂಟ್ರಾಕ್ಷನ್ ಇತ್ತಾ? ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಘುವ್ರೆ, ಪುನೀತ್ ಅಂತ ಬಂದಾಗ, ರಾಜ್ಕುಮಾರ್ ಅಂತ ಬಂದಾಗ ಪುನೀತ್ ಅವ್ರ ಜೊತೆಗೆ ಹೆಚ್ಚಿಗೆ ಸಂಪರ್ಕ ಇರಲಿಲ್ಲ. ಅವರು ನಿನ್ನಿಂದಲೇ ಒಂದು ಚಿತ್ರ 2013 ನಮ್ಮ ಕನ್ನಡ ಕೂಟದ 40ನೇ ರತ್ನ ಮಹೋತ್ಸವ ನಾವು ಆಚರಿಸ್ತಾ ಇದ್ವಲ್ಲ, ಆ ಸಮಯದಲ್ಲಿ ಕನ್ನಡದವರೆಲ್ಲ ಬಂದು ಭಾಗವಹಿಸಿ ಅಂತಂದ್ರು. ಆದ್ರೆ ಆ ಸಮಯದಲ್ಲಿ ಭಾಗವಹಿಸಕ್ ಆಗ್ಲಿಲ್ಲ. ಆದ್ರೆ ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತೀನಿ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಕನ್ನಡ ಕೂಟಕ್ಕೆ ಹೆಮ್ಮರವಾಗಿ ನಿಂತಿರ್ತಕ್ಕಂಥ ನಮ್ಮ ಕಾರಂತರು
ಇತ್ತೀಚೆಗೆ ಅವರನ್ನ ಕಳ್ಕೊಂಡ್ ಹೌದು, ಗೊತ್ತಲ್ಲ ನಿಮ್ಗೆ. ಹೌದು, yes. ಕಾರಂತರ ಒಂದು ಕಥೆಯನ್ನ ಇಲ್ಲಿ ನಾನು ಈಗ ಪ್ರಸ್ತುತ ಮಾಡಲೇಬೇಕು. ರಾಜ್ಕುಮಾರ್ ಅವರು ಆ ಕೆಂಟುಕಿ ಕರ್ನಲ್ ಅವರಿಗೆ ಅವಾರ್ಡ್ ಬರುತ್ತೆ ನೋಡಿ, ಆ ಸಮಯದಲ್ಲಿ ಅಮೆರಿಕ ಬಂದಾಗ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ಒಂದು 5 ಸ್ಟಾರ್ ಹೋಟ್ಲು ಆ ತರ ಇರಲಿಲ್ಲ. ಸತ್ಯ ಅವ್ರ ಮನೆಯಲ್ಲಿ ಅವ್ರು ಯಾವಾಗಲೂ ನೆಲದ ಮೇಲೆ ಮಲ್ಕೊಳ್ತಾ ಇದ್ರು. ಹೌದಾ? ಅವ್ರು ಯಾವತ್ತೂ ಕೂಡ ಅಷ್ಟೇ ಒಂದು ನಿಗರ್ವಿ, ವೆರಿ ಸಿಂಪಲ್. ಬಹಳ ಸಿಂಪಲ್. ಆ ಸಮಯದಲ್ಲಿ ಏನಾಗತ್ತೆ, ಅವ್ರದ್ದೊಂದು ಯಾವ್ದೋ ಒಂದು ಕ್ಯಾಮರಾ ತಂದಿರ್ತಾರೆ ಅವರು. ಆ ಕ್ಯಾಮರಾ ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಆಗ ಸತ್ಯ ವಿಶ್ವನಾಥ್ರವರು, ಡಾಕ್ಟರ್ ವಿಶ್ವನಾಥ್ರವರು ITV ಇಂದ ಅವರಿಗೆ ಒಂದು ಕ್ಯಾಮರಾ ಅವರಿಗೆ ಸಹಾಯಕ್ಕೆ ಕೊಡ್ತಾರೆ. ಆ ಟೈಮಲ್ಲಿ ರಾಜ್ಕುಮಾರ್ ಹತ್ರ ಯಾವುದೇ ಒಂದು ರೀತಿಯಲ್ಲಿ ದುಡ್ಡು ಇರಲ್ಲ. ಆಗ ಕಾರಂತರು ರಾಜ್ಕುಮಾರ್ ಅವರಿಗೆ ಬಹಳ ಆಪ್ತರು. ಇದು ನಿಮಗೆ ತಿಳಿದಿರಲಿ. ಕಾರಂತರು ವುಡ್ಲ್ಯಾಂಡ್ಸ್ ಅಲ್ಲ ಮಡ್ರಾಸ್ ಅಲ್ಲಿ ಮಾಡ್ಬೇಕಾದ್ರೆ ರಾಜ್ಕುಮಾರ್ ಅವರ ಶೂಟಿಂಗ್ ಟೈಮ್ ನಲ್ಲಿ ಅವರಿಗೆ ಕಾಫಿ ತಿಂಡಿ ಎಲ್ಲ ಕೊಟ್ಟು ಅವರಿಗೆ ಬಹಳ ಕ್ಲೋಸ್ ಆಗಿದ್ರು. ಈ ವಿಚಾರನೂ ಕೂಡ ಎಷ್ಟು ಜನ ಗೊತ್ತಿದೆಯಲ್ಲ ಗೊತ್ತಿದ್ರಲ್ಲ. ಅವ್ರು ಕಾರಂತರ ಗೊತ್ತಿದ್ರಿಂದ ಕಾರಂತರ ಹತ್ರ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹಣ ಕೇಳಿ ಅಂತ ಭಗವಾನ್ ಕೇಳಿ ಹೇಳಿ ಕಳಿಸ್ತಾರೆ. ಸೊ ಭಗವಾನ್ ಹೋಗ್ಬಿಟ್ಟು ಅವ್ರು ಕಾರಂತರ ಕೇಳಿದಾಗ ಅವ್ರು ಬಹಳ ಸಂತೋಷವಾಗಿ ಅವಾಗ ಆಗಿನ ಕಾಲಕ್ಕೆ 70s ಅಲ್ಲಿ $2,000 ರಾಜ್ಕುಮಾರ್ ಅವ್ರಿಗೆ ಕೊಡ್ತಾರೆ ಖರ್ಚಿಗೆ ಅಂತ. ನಾನು ಊರಿಗೆ ಹೋದ್ ಕೂಡಲೇ ನಾನು ಅದನ್ನು ಕಳ್ಸಿಕೊಟ್ಬಿಡ್ತೀನಿ ಅಂತ ರಾಜ್ಕುಮಾರ್ ಹೇಳ್ತಾರೆ. ಕಾರಂತರು ಅಯ್ಯೋ ಇಲ್ಲಿ ಬರ್ತಾ ಏನೋ ಗೊತ್ತಿಲ್ಲ, ಆದ್ರೆ ನಿಮಗೆ ಕೊಡೋದೇ ನನಗೆ ಧನ್ಯ ಅಂತ ಹೇಳಿ ಅವರು ಸುಮ್ಮನಾಗಿರ್ತಾರೆ. ನಂಬ್ತಿರೋ ಇಲ್ಲೋ, ಪ್ರವಾಸ ಎಲ್ಲ ಮುಗಿದ ಮೇಲೆ ರಾಜ್ಕುಮಾರ್ ಅವರು ಊರಿಗೆ ಹೋದ್ಮೇಲೆ ಕಾರಂತರ ಅಕ್ಕ ಸಹೋದರಿ ಅವರು ಉಡುಪಿಯಿಂದ ಕಾಲ್ ಮಾಡ್ತಾ ಇದ್ದಾರೆ. ಭಗವಾನ್ ಅವರು ಬಂದ್ಬಿಟ್ಟು ನನಗೆ ಇಲ್ಲಿ $2,000 ಅಷ್ಟು ಇಂಡಿಯನ್ ರುಪಿನ ನಿಮ್ಗೆ ನಮ್ಮ ಮನೆಗೆ ತಂದು ಕೊಟ್ಟಿದ್ದಾರೆ, ಅದನ್ನ ನಿಮ್ಗೆ ತಿಳಿಸ್ಬಿಡಿ ಅಂತ ಹೇಳ್ತಾರೆ ಅಂತ. ಎಂತಹ ಒಂದು ಸುದ್ದಿ. ಕಾರಂತರ ಕಣ್ಣೀರು ಹಾಕೊಂಡು ಅದನ್ನ ನನಗೆ ಹೇಳಿದ್ರು, ಅದನ್ನ ಒಂದು ಸಭೆಯಲ್ಲಿ ಕೂಡ ಹೇಳಿದ್ರು ಅವರು, ಇಂತಹ ಒಂದು ಮನುಷ್ಯನ ನಾನು ನೋಡೇ ಇಲ್ಲ ಅಂತ. ಇದಾಯ್ತಲ್ಲ, ಇದಾದ್ಮೇಲೆ ಪುನೀತ್ ಅಕ್ಕ ಕಾನ್ಫರೆನ್ಸಿಗೆ ನ್ಯೂ ಜೆರ್ಸಿಯಲ್ಲಿ ಆಯ್ತಲ್ಲ, ಆಗ ಬಂದಿರ್ತಾರೆ. ಆಗ ಕಾರಂತರು ಪುನೀತ್ ಹತ್ರ ಹೋಗಿ ನನಗೆ ರಾಜ್ಕುಮಾರ್ ಅವರೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅವರಿಗೆ ಪರಿಚಯ ಮಾಡ್ಕೊಳಕ್ ಹೋಗ್ತಾರೆ. ಆಗ ಪುನೀತ್ ಹೇಳ್ತಾರೆ, ಅಂಕಲ್ ನಮ್ ತಂದೆಯವರಿಗೆ $2,000 ಕೊಟ್ಟರು ನೀವೇ ಅಲ್ವಾ ಅಂತ. ಅಂದ್ರೆ ಯೋಚನೆ ಮಾಡಿ, ರಾಜ್ಕುಮಾರ್ ಆ ಹಣ ತೆಗೆದುಕೊಂಡಿದ್ದನ್ನ ವಾಪಸ್ ಕೊಟ್ಟಿದ್ದು ಅಲ್ದಲೆ ಮಗನಿಗೂ ಕೂಡ ಹೇಳಿದ್ರು ಅದನ್ನ. ಆ ಮಗ ಜ್ಞಾಪಕ ಮಾಡ್ಕೊಂಡು ಕಾರಂತರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಎಂತಹ ಒಂದು ಸಂಸ್ಕೃತಿ, ಎಂತಹ ಒಂದು ಕತೆ. ಅಷ್ಟು ಮೂವೀಸ್ ಮಾಡ್ತಾ ಇದ್ರು. ಅವ್ರಿಗೆ ಇಷ್ಟು ಟೈಮ್ ಇತ್ತು ಅವ್ರಿಗೆ, ಕ್ವಾಲಿಟಿ ಟೈಮ್, ನಾಟ್ ಸ್ಪೆಂಡ್. ಒಬ್ಬೊಬ್ಬರನ್ನ ಜ್ಞಾಪಕ ಇಟ್ಕೊಂಡು, ಒಂದೊಂದು ಹಳ್ಳಿನ ಜ್ಞಾಪಕ ಇಟ್ಕೊಂಡು ಈ ತರದೆಲ್ಲ. ಇಟ್ಸ್ ಸೊ ಸಾಕಷ್ಟು ಕಥೆಗಳನ್ನ ನಿಮಗೆ ಹೇಳ್ಬಿಟ್ಟಿದ್ದೀನಿ, ಬೇಜಾರಾಗಿಲ್ಲ ಅನ್ಕೊಂಡಿದ್ದೀನಿ ಪ್ರೇಕ್ಷಕರಿಗೆ. ಅಫ್ಕೋರ್ಸ್ ಸರ್. ಈ ತರ ನೀವು ನೋಡ್ಕೊಂಡ್ ಬಂದಿದ್ದೀರಾ ಕನ್ನಡ ಕೂಟ. ಏನ್ ಅನ್ಸುತ್ತೆ ನಿಮ್ಗೆ? ಬೆಳವಣಿಗೆ ಹೇಗೆ ನಡೀತಾ ಇದೆ? ಮುಂಚೆ ಹೇಗಿತ್ತು, ಈಗ ಹೇಗಿದೆ? ವಿತ್ ಆಲ್ ದಿಸ್, ಈಗ ನಮ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಲಾಟ್ ಆಫ್ ಆಕ್ಟಿವಿಟೀಸ್ ಎವ್ರಿ ವೀಕ್. ನಮ್ಗೆ ಏನೋ ಒಂದು ಆಕ್ಟಿವಿಟಿ ಇರುತ್ತೆ. ತಮಿಳ್ ಸಮಾಜ, ತೆಲುಗು ಸಮಾಜ, ದಿಸ್ ದ್ಯಾಟ್, ಹಿಂದಿ ಎಕ್ಸೆಟ್ರಾ ಎಕ್ಸೆಟ್ರಾ. ಪೀಪಲ್ ಆರ್ ಸ್ಕ್ಯಾಟರ್ಡ್, ಎಸ್ಪೆಷಲಿ ನ್ಯೂಯಾರ್ಕ್. ಎಲ್ಲರಿಗೂ ಒಟ್ಟುಗೂಡಿಸೋದೇ ನಮ್ದು ತುಂಬಾ ಕಷ್ಟ, ವಿಚಿತ್ರ, ಐ ಮೀನ್ ಐ ಕೆನಾಟ್ ಎಕ್ಸ್ಪ್ಲೇನ್. ಇಟ್ಸ್ ಅ ಕ್ರೇಜಿ ಟಾಸ್ಕ್. ರಘು ಅವರೇ, ಇದು ಒಂದು ರೀತಿಯ ದ್ವಂದ್ವ, ಒಂದು ರೀತಿಯ ಹೋರಾಟ. ಕನ್ನಡ ಕೂಟದ ವೈಭವೋಪೇತ ದಿನಗಳನ್ನು ನಾವು ಕಂಡಿದ್ದೀವಿ. ನನ್ನ ಒಂದು 36 ವರ್ಷಗಳಲ್ಲಿ ಮೊದಲು ನ್ಯೂಯಾರ್ಕ್, ನ್ಯೂ ಜೆರ್ಸಿ, ಕನೆಟಿಕಟ್ ಎಲ್ಲೂ ಕೂಡ ಕನ್ನಡ ಕೂಟಗಳಿರಲಿಲ್ಲ. ನ್ಯೂಯಾರ್ಕ್ ಇಂದದೇ ಒಂದು ಕನ್ನಡ ಕೂಟ. ಬರೇ ನಮ್ಮ ಗಣಪತಿಯ ಹಬ್ಬಕ್ಕೆ 800 ಜನ ಬರ್ತಾ ಇದ್ರು. 800 ಜನಕ್ಕೆ ಮನೆಗಳಿಂದನೇ, ಅಂದ್ರೆ ಇವತ್ತು ಕೂಡ ನನ್ಗೆ ಜ್ಞಾಪಕ ಇದೆ, ಚಿತ್ರಣ ಮಾಡಿ ಅಂತಂದ್ರೆ 8 ಬಗೆಯ ಬಣ್ಣದ ಚಿತ್ರಣಗಳು, ಅಂದ್ರೆ ಎಲ್ಲರೂ ಮನೆಯಲ್ಲಿ ಮಾಡ್ತಾ ಇದ್ರಲ್ಲ, ಆ ರೀತಿ ಮನೆಯ ಹಬ್ಬವಾಗಿ ಆಚರಿಸ್ತಾ ಇದ್ವಿ. ಆದ್ರೆ ಏನಾಯ್ತು, ದೂರ ಆಗ್ತಾ ಬಂತು. ನ್ಯೂ ಜೆರ್ಸಿಲಿ ಒಂದು ಕನ್ನಡ ಕೂಟ ಆಯ್ತು, ಆಮೇಲೆ ಕನೆಟಿಕಟ್ಟಲ್ಲೂ ಕನ್ನಡ ಕೂಟ ಆಯ್ತು. ನ್ಯೂಯಾರ್ಕಿಗೆ ಬರ್ತಕ್ಕಂಥವ್ರು ಅಲ್ಲಿ ಹೋಗ್ಲಿಕ್ಕೆ ಶುರು ಆಯ್ತು. ಇವತ್ತಿನ ದಿವಸ ಏನಾಗಿದೆ ಅಂದ್ರೆ, ನ್ಯೂಯಾರ್ಕ್ ನಮ್ಮ ಕ್ವೀನ್ಸ್ ಮತ್ತೆ ಪಟ್ಟಣದ ಒಂದು ಕನ್ನಡಿಗರು ಕಿಂತ ನಮ್ಮ ಲಾಂಗ್ ಐಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಕನ್ನಡಿಗರೇ ಹೆಚ್ಚಾಗ್ಬಿಟ್ಟಿದ್ದಾರೆ. ಹಾಗಾಗಿ ಬಹುಶಃ ಯಾರೋ ಕೇಳ್ತಾ ಇದ್ರು, ಲಾಂಗ್ ಐಲ್ಯಾಂಡ್ ಕನ್ನಡ ಕೂಟ ಆಗ್ಬಿಡುತ್ತಾ ಅಂತ. ಇದು ಏನಂತಂದ್ರೆ, ಈ ರೀತಿಯ ಒಂದು ತೊಂದರೆಗಳನ್ನು ನಾವು ಮುಂಚೆಯಿಂದ ಕೂಡ ಅನುಭವಿಸ್ತಾ ಬರ್ತಾ ಇದ್ವಿ. ನಮ್ಮ ಹಿರಿಯರು ಪುರುಷೋತ್ತಮ ಅವರೆಲ್ಲ ಸರಿ ನಾವು ಒಂದ್ಸರಿ ಮಾತಾಡ್ಕೊಳ್ತಾ ಇದ್ವಿ, ಕನ್ನಡ ಕೂಟ ನಡ್ಕೊಂಡ್ ಬರ್ಬೇಕು, ಕನ್ನಡ ಕೂಟ ಉಳಿಬೇಕು, ಕನ್ನಡ ಕೂಟ ಬೆಳಿಬೇಕು. ಆದ್ರೆ ಆ ರೀತಿ ಒಂದು ಹೆಚ್ಚಿನ ದೊಡ್ಡ ಕೂಟವಾಗಿ ಬೆಳೆಯತಕ್ಕಂತ ಒಂದು ಸಂದರ್ಭ ಈಗ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಜನಗಳು ಕಡಿಮೆ ಆಗ್ತಾ ಇದ್ದಾರೆ, ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಬೇರೆ ರೀತಿಯ ಒಂದು ಭಾಷೆಯ
ಅವರದೇ ಸಂಘ ಸಂಸ್ಥೆಗಳು, ಅವರ ಆಕ್ಟಿವಿಟಿ ನೀವು ಹೇಳಿದಾಗೆ ಪ್ರತಿ ಒಂದು ದಿವಸ 1-2 ಆಕ್ಟಿವಿಟಿ, ಹೌದೌದು. ಪ್ರತಿ ಒಂದು ವಾರದಲ್ಲಿ 1-2 ಆಕ್ಟಿವಿಟಿ, ಜೊತೆಗೆ ಮನೆಯ ಆಕ್ಟಿವಿಟಿಗಳು. ಎಸ್ಪೆಷಲಿ ನ್ಯೂಯಾರ್ಕ್ ಅಲ್ಲಿ ಈಗ ನೀವು ಜಾರ್ಜಿಯಾ ಅಥವಾ ವಾಷಿಂಗ್ಟನ್ ಅಲ್ಲಿ ಇಲ್ಲಿ ನೋಡಿದ್ರೆ ಒಂದು ಇವೆಂಟ್ ಆಗತ್ತೆ, ಕನ್ನಡದವರೆಲ್ಲ ಇರ್ತಾರೆ. ಹೌದು, ಇಲ್ಲಿ ಆಗಿಲ್ಲ. ಲೈಕ್ ನ್ಯೂಯಾರ್ಕ್ ಇಸ್ ಲೈಕ್ ನ್ಯೂಯಾರ್ಕ್ ಅಲ್ಲಿ ಈಗ ಕಾರ್ಯಕ್ರಮಗಳು ಬಹಳ ಆಗ್ತಾ ಇದೆ. ಹೌದು, ಹೌದು. ಆದ್ರೆ ಧೃತಿಗೆಡದೆ ನಾವು ಮಾಡ್ತಕ್ಕಂಥ ಕೆಲಸವನ್ನ, ಕನ್ನಡದ ಒಂದು ಸೇವೆ ಮಾಡ್ತಾ ಇರ್ಬೇಕಷ್ಟೇ. ಎಷ್ಟು ಜನ ಬರ್ಲಿ ಎಷ್ಟು ಜನ ಬರದೇ ಇರ್ಲಿ ಅದು ಮುಖ್ಯ ಆಗಲ್ಲ. ಆದ್ರೆ ಕನ್ನಡದ ಸೇವೆ, ಈಗ ನೀವು ಹೊಸದಾಗಿ ಕಾರ್ಯಕ್ರಮ ಆರಂಭ ಮಾಡಿದಾರಲ್ಲ, ಈ ರೀತಿಯ ಒಂದು ಹೊಸ ಹೊಸ ಕಾರ್ಯಕ್ರಮಗಳನ್ನ ನಿಮಗೆ ಜನಗಳಿಗೆ ವಿಷಯಗಳನ್ನ ತಲುಪಿಸೋದು ಅಷ್ಟೇ ನಿಮ್ಮ ಕರ್ತವ್ಯ. ಅವರಿಗೆ ಸಮಯ ಇದ್ದಾಗ ಅವರು ಬರಬಹುದು, ಅಥವಾ ಅವರಿಗೆ ಸಮಯ ಮಾಡಿಕೊಂಡು ಬರುವ ಹಾಗೆ ಅವರಿಗೆ ಇನ್ನು ಹೆಚ್ಚಿನ ರೀತಿಯ ಪ್ರೋತ್ಸಾಹದ ಕಾರ್ಯಕ್ರಮಗಳನ್ನ ನೀಡ್ತಾ ಬರೋದು. ಈಗ ನಮ್ಮ 40ನೇ ವಾರ್ಷಿಕೋತ್ಸವ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ವಿ, ವೈಭವೋಪೇತವಾಗಾಯ್ತು, ಸಾಕಷ್ಟು ಜನ ಬಂದ್ರು. ಅದಕ್ಕಿಂತ ಇನ್ನೂ ಹೆಚ್ಚಾಗಿ 50ನೇ ವಾರ್ಷಿಕೋತ್ಸವ ಆಯ್ತು, ನೀವೇ ಅದನ್ನು ಭಾಗವಹಿಸಿದ್ರಿ. ಅದಕ್ಕೆ ನಾವು ಮಾಡತಕ್ಕಂತ ಒಂದು ಸ್ಥಳೀಯರಿಂದ ಕನ್ನಡ ಹಬ್ಬಗಳ ಒಂದು ಕಾರ್ಯಕ್ರಮ ಕೊಟ್ಟನಲ್ಲ, 75 ನಮ್ಮ ಜನಗಳೇ, ನಮ್ಮವರೇ ಕೂಡ 75 ಜನ ಅದ್ರ ಭಾಗಿಯಾಗಿದ್ರು. ಸೊ ಇದೆಲ್ಲ ಒಂದು ರೀತಿಯಲ್ಲಿ ಅತ್ಯುತ್ತಮವಾದ ವಿಷಯಗಳು. ಸೊ ಈಗ ಮತ್ತೊಂದು ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಕಾಯ್ಬೇಕಾಗತ್ತೆ. ಜೊತೆಗೆ ನೀವು ಕಾಸ್ಟ್ ಅಂತ ಏನ್ ಹೇಳ್ತಿರಲ್ಲ, ಅದು ಜಾಸ್ತಿ ಆಗಿದೆ. ಇವತ್ತು ತಾನೇ ಒಂದು ನಾಟಕದ ಬಗ್ಗೆ ಕೇಳ್ತಾ ಇದ್ದೆ, ಟೆಂಪಲ್ ಅಲ್ಲಿ 9,000 ಖರ್ಚಾಗುತ್ತೆ. ಸೊ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ, ಪ್ರತಿ ಕಾರ್ಯಕ್ರಮನ ಅಲ್ಲಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸ್ಕೂಲ್ಗಳಲ್ಲಿ ಬಹಳ ಕಡಿಮೆ ಬೆಲೆಯಲ್ಲಿ ಮಾಡ್ತಾ ಇದ್ವಿ, ಅದು ಕೂಡ ಸಾಧ್ಯ ಇಲ್ಲ, ಅದು ಕಾಸ್ಟ್ ಆಗ್ತಾ ಇದೆ. ಆದ್ರೆ ಕನ್ನಡ ಕೂಟ ಒಂದು ಆಧಾರವಾಗಿ ನಡ್ತಕ್ಕಂತ ಒಂದು ಪ್ರಸಂಗ ಇಲ್ಲ. ಯಾಕಂದ್ರೆ ಫಂಡ್ಸ್ಗಳು ಇದೆ. ಕನ್ನಡ ಕೂಟ 52 ವರ್ಷ ದಾಟಿದೆ. ಕನ್ನಡಿಗರು ಇನ್ನೂ ಇದ್ದಾರೆ. ಹೊಸ ಹೊಸ ಕನ್ನಡಿಗರನ್ನ ಹೊಸ ಹೊಸ ಕಾರ್ಯಕ್ರಮಗಳ ಮೂಲಕ, ಹೊಸ ಹೊಸ ಆಯಾಮದ ಮೂಲಕ, ಈಗ ಏನಂದ್ರೆ AI ಬೇರೆ ಬಂದಿದೆ, ಅದನ್ನೆಲ್ಲ ನೀವು ಆರಂಭ ಮಾಡ್ಬಿಟ್ಟಿದ್ದೀರಾ. AI ಮುಖಾಂತರ ಕನ್ನಡವನ್ನ ತಲುಪಿಸ್ತಾ ಇದ್ದೀರಾ. ಆದ್ರೆ ಕನ್ನಡವನ್ನು ಮರಿದಲೆ ಕನ್ನಡ ಕಲಿ, ಅದು ನಾವು ಆರಂಭ ಮಾಡಿದ್ದು. ಇವತ್ತು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ. ಆ ಕನ್ನಡ ಕಲಿ ಕೂಡ ಅದನ್ನ ನಡ್ಸ್ಕೊಂಡ್ ಬರ್ಬೇಕು. ಮುಂದಿನ ಒಂದು ಪೀಳಿಗೆಗೆ ಸ್ವಲ್ಪವಾದರೂ ಒಂದು ಕಾಳಜಿ ಬರೋ ಹಾಗೆ, ಒಂದು ಪ್ರೋತ್ಸಾಹ ಸಿಗೋ ಹಾಗೆ, ಅವರಿಗೆ ಒಂದು ಮೆಚ್ಚತಕ್ಕಂತ ಸಣ್ಣ ಸಣ್ಣ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವ್ರಿಗನ್ನ ಆಕರ್ಷಿತರಾಗಿ ಅವ್ರನ್ನ ಕರ್ಕೊಂಡ್ ಬಂದ್ರೆ ಆಗ ಖಂಡಿತವಾಗಿಯೂ ಕೂಡ ನೀವು ಅದನ್ನ ಸಾಧಿಸಬಹುದು. ಗುಡ್ ಐಡಿಯಾ, ವಿಲ್ ವರ್ಕ್ ಆನ್ ದಟ್. ನಿಮ್ದು ಈ ಬರವಣಿಗೆ ಎಕ್ಸೆಟ್ರಾ ಇದೆಲ್ಲ ನಡೀತಾ ಇರುವಾಗ ಗೋಕಾಕ್ ವರದಿ, ನಿಮ್ ಸ್ಟೋನಿ ಬ್ರೋಕ್ ಕಾಲೇಜ್ ಎಕ್ಸೆಟ್ರಾ, ನೀವು ಇಷ್ಟೊಂದು ಟ್ಯಾಲೆಂಟೆಡ್ ವುಮನ್ ಮಿಸಸ್ ನಂದಾ ಅವ್ರನ್ನ ಎಲ್ಲಿ ಹುಡುಕಿದ್ರೆ? ಅದು ಒಂದು ಕಥೆನೆ. ನಾನು ಕರ್ನಾಟಕವನ್ನೇ ಬಿಟ್ಟು ಹೋಗೋದಿಲ್ಲ. ಟ್ಯಾಲೆಂಟೆಡ್ ಮತ್ತೆ ಮಾತ್ರ ಅಲ್ಲ, ಟ್ಯಾಲೆಂಟೆಡ್ ಅಂಡ್ ಬ್ಯೂಟಿಫುಲ್ ನಂದಾ ಅವರು. ಧನ್ಯವಾದ ರಘು ಅವರೇ, ಬಹಳ ಆತ್ಮೀಯ. ಅವ್ರು ಇಲ್ಲದೆ ಹೋಗಿದ್ರೆ ನಾನು ಯಾವುದೇ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಇದು ಒಂದು ಆಕಸ್ಮಿಕ. ನಾನು ಶಿವಮೊಗ್ಗದಿಂದ ಮೈಸೂರಿಗೆ ವರ್ಗಾವಣೆ, ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡಿದೆ 9 ವರ್ಷ. ಆಗ ಶಿವಮೊಗ್ಗದಿಂದ ಮೈಸೂರಿಗೆ ಬಂದಾಗ ಆಕೆ ಕೂಡ ಮೈಸೂರು ಬ್ಯಾಂಕ್ನಲ್ಲಿ 1 ವರ್ಷ ಕೆಲಸ ಮಾಡಿದ್ದು. ಆಮೇಲೆ ಅವಳು PhD ಮಾಡ್ಲಿಕ್ಕೆ ಗಂಗೋತ್ರಿ ಸೇರ್ಕೊಂಡಿದ್ದು. ಸೊ ಆಗ ಆದ ಪರಿಚಯ ಬಹಳ ಪ್ಯೂರ್ ಸ್ನೇಹವಾಗಿ ಮಾತ್ರ ಉಳಿದಿತ್ತು. ಆಗ ಅವಳು ರಿಸರ್ಚ್ಗೆ ನಾನು ಸಹಾಯ ಮಾಡ್ತಾ ಇದ್ದೆ. ನನ್ನ ಒಂದು ಆರ್ಟಿಕಲ್ಲು ಅದನ್ನೆಲ್ಲ ನೋಡಿ ಮೆಚ್ಕೊಳ್ಳೋದು, ನನ್ನ ನಡಕಗಳು ಈ ಥರ ಆಗ್ತಾ ಇತ್ತು. ಆಗ ಅವಳು ಒಂದು ರಿಸರ್ಚ್ ಸಂಬಾರ ಸೌರಭ ಅಂತ ಹೇಳಿ ಒಂದು ಪುಸ್ತಕ, ಅಂದ್ರೆ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಎಲ್ಲಾ ಸಂಬಾರದ ಒಂದು ಗುಣಗಳು, ಅದನ್ನ ಆ ಒಂದು ರಿಸರ್ಚ್ ಒಂದು ಪುಸ್ತಕವನ್ನ ನಾನು ಎಡಿಟ್ ಮಾಡಿ, ಅದು ಅವರು ಇಂಗ್ಲಿಷ್ ನಲ್ಲಿ ಮಾಡ್ಬೇಕಾಗಿದ್ದನ್ನ ಕನ್ನಡದಲ್ಲಿ ಒಂದು ಕನ್ನಡಕ್ಕೆ ಕೊಡುಗೆಯಾಗಿ ಕೊಡ್ಲಿಕ್ಕೆ ನಾನು ಅದನ್ನ ಪಬ್ಲಿಷ್ ಮಾಡ್ಲಿಕ್ಕೆ ಸಹಾಯ ಮಾಡಿದೆ. ಸೊ ಅದು ನಮ್ಮ ಒಂದು ಪ್ರಥಮ ಹಂತ. ಅದಾದ ನಂತರ ಮೊದಲು ಅಮೆರಿಕ ಬಂದಿದ್ದು ನಂದಾನೆ. ಆ ನಂತರ ನಾನು ಅಲ್ಲೇನೆ ಬ್ಯಾಂಕ್ ನಲ್ಲಿ ಇದ್ದಾಗ ಆಗ ನನ್ನಲ್ಲಿ ಒಂದು ರೀತಿ ಜಾಗೃತಿಯನ್ನು ಮೂಡಿಸ್ಬಿಟ್ಟು, ಸೊ ನಿನ್ನಂತಹ ಬುದ್ಧಿವಂತರಿಗೆ ಇಲ್ಲಿ ಬಹಳ ಅವಕಾಶ ಇದೆ. ನಾನು ಯಾವತ್ತೂ ಕೂಡ ಯಾರನ್ನೂ ಬೇಡ್ತಾ ಇರಲಿಲ್ಲ ಅಥವಾ ಯಾರಿಗೆ ಲಂಚ ಕೊಡ್ತಾ ಇರಲಿಲ್ಲ. ಈ ತರದೆಲ್ಲ ಒಂದು ಪ್ಯೂರಿಟಿ ಇದೆಯಲ್ಲ, ಇದಕ್ಕೆ ತಕ್ಕನಾದ ಜಾಗ ಅಮೆರಿಕ. ಸೊ ಯಾಕೆ ನೀನು ಇಲ್ಲಿ ಬಂದು ಇಲ್ಲಿ ಓದಬಾರ್ದು ಅಂತ. ಸೊ ಆಗ ಮತ್ತೆ GRE ಇದನ್ನೆಲ್ಲ ಮಾಡಿಕೊಂಡು ನಾನು ಇಲ್ಲಿಗೆ ಓದ್ಲಿಕ್ಕೆ ಅಂತ ಸ್ಟೋನಿ ಬ್ರೋಕಿಗೆ ಬಂದು, ಸ್ಟೋನಿ ಬ್ರೋಕಿನಿಂದ ಅಲ್ಲೇ ಅಂದ್ರೆ ಮದುವೆ ಮಾಡ್ಕೊಂಡು ಅಲ್ಲಿಂದ ಬಂದು ನಾವು ಸಂಗಾತಿಗಳಾಗಿ ಬಂದ್ವಿ. ಸಾಕಷ್ಟು ನನಗೆ ಸಹಕಾರವನ್ನು ನಂದ ಕೊಟ್ಟಿದ್ದಾರೆ. ಜೊತೆಗೆ ಅವಳಲ್ಲಿ ಇರ್ತಕ್ಕಂಥ ಮತ್ತೊಂದು ಗುಣ ಅಂತಂದ್ರೆ,
ನನ್ನಲ್ಲಿ ನಿಮ್ ಜನಗಳಿರ್ತಕ್ಕಂಥ ಒಂದು ವೆಲ್ನೆಸ್ ಅಂದ್ರೆ ಇವತ್ತಿನ ದಿವಸ ಆರೋಗ್ಯನ ಎಲ್ಲರೂ ಕೂಡ ಕಳ್ಕೊಳ್ತಾ ಇದ್ದಾರೆ. ಆದಷ್ಟು ಯೋಗ ಅವರು ಟೀಚರ್ ಆಗಿದ್ಲು, ಅದು ಸರ್ಟಿಫಿಕೇಟ್ ಬಂದಿದೆ. ವೆಲ್ನೆಸ್ ಇದರಿಂದ ಜನಗಳು ಒಂದು ಅವರ ಒಂದು ಸಂತೋಷ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ, ಜೊತೆಗೆ ಆಯುಷ್ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಎಲ್ಲ ರೀತಿಲೂ ಕೂಡ ನಾವು ಸಂತೋಷವಾಗಿರ್ಬೇಕಾದ್ರೆ ಆರೋಗ್ಯ ಮುಖ್ಯ, ವೆಲ್ನೆಸ್ ಮುಖ್ಯ. ಸೊ ಇದಕ್ಕೆ ಹೆಚ್ಚಿಗೆ ಅವಳು ಒಂದು ಒತ್ತನ್ನು ಕೊಟ್ಟು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೂ ನಾನು ಕೂಡ ಸಹಕಾರ ಕೊಡ್ತಾ ಇದ್ದೀನಿ. ನನ್ನ ಸಾಹಿತ್ಯಕ್ಕೆ ಅವಳ ಬೆಂಬಲ ಯಾವಾಗಲೂ ಇರುತ್ತೆ, ಅವಳ ಒಂದು ವೆಲ್ನೆಸ್ ಪ್ರೋಗ್ರಾಮ್ಗಳಿಗೆ ನನ್ನ ಬೆಂಬಲ ಇರುತ್ತೆ, ನಮ್ಮಿಬ್ಬರ ಬೆಂಬಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಇಲ್ಲಪ್ಪ, ಸೂಪರ್ ಜೋಡಿ, ನೀವು ಇಬ್ಬರು ತುಂಬಾ ಕೆಲಸ ಮಾಡ್ತಾ ಇದ್ದೀರಾ. ಸ್ಪೆಷಲಿ ಆರಾಮು ನಂದ ನೋಡ್ತಾನೆ ಇರ್ತೀವಿ, ನಿಮ್ದೆಲ್ಲ ಆರ್ಟಿಕಲ್ಸ್ ಬರ್ತಾ ಇರುತ್ತೆ. ನಂದ ಅವರು ಬ್ಯುಸಿ, ಜಸ್ಟ್ ಅಮೇಝಿಂಗ್. ಮುಂದೆ ಏನು ಸರ್ ನೆಕ್ಸ್ಟ್ ಏನಾದರೂ ಪ್ರಾಜೆಕ್ಟ್ಸ್ ಇಟ್ಕೊಂಡಿದ್ದೀರಾ? ಇತ್ತೀಚೆಗೆ ನಾನು ನಿಮ್ಗೆ ಹೇಳಿದ ಹಾಗೆ ಯೂಟ್ಯೂಬ್ನಲ್ಲಿ ನನ್ನ ಆರ್ಟಿಕಲ್ಸನ್ನ ಸುಮಾರಷ್ಟು ಆರ್ಟಿಕಲ್ಸ್ ಅಮೇರಿಕಾ ಬಗ್ಗೆ ನಾನು ಇಂಡಿಯಾದವರಿಗೆ ನಾನು ತಿಳಿಸ್ತಾ ಇದ್ದೆ. ಇದನ್ನು ಜನಗಳಿಗೆ ಅರ್ಥ ಆಗಲಿ ಅಂತೇಳಿ ಯೂಟ್ಯೂಬ್ನಲ್ಲಿ ಚಾನೆಲ್ಗಳನ್ನ ಮಾಡಿ ಅದನ್ನು ನಾನು ಯೂಟ್ಯೂಬ್ನಲ್ಲಿ ನೀಡಿದಾಗ ಜನ ಬಹಳ ಅಪೇಕ್ಷೆ ಪಟ್ಟರು, ಬಹಳ ಇಷ್ಟಪಟ್ಟರು. ಸುಮಾರಷ್ಟು ಜೊತೆಗೆ ನನ್ನ ಒಂದು ಪ್ರವೃತ್ತಿ ಏನಂದ್ರೆ ಪ್ರತಿಯೊಬ್ಬ ಮಾನವನಲ್ಲೂ ಕೂಡ ಒಂದು ರೀತಿಯಾದ ಒಳ್ಳೆ ಗುಣ, ಅದನ್ನ ಕಂಡುಕೊಂಡು ನಾನು ಇವತ್ತಿನವರೆಗೂ ನೋಡಿರ್ಬೋದು. ನಾನು ಪ್ರತಿಯೊಬ್ಬರ ಹುಟ್ಟುಹಬ್ಬಕ್ಕೆ ಅಥವಾ ಒಂದು ಅವರು ವೈವಾಹಿಕ ಸಂದರ್ಭಕ್ಕೆ, ಮದುವೆಗೆ ನಾನು ಕನ್ನಡದ ಒಂದು ಕವನದ ಮೂಲಕ ನನ್ನ ಒಂದು ಶುಭಾಶಯಗಳನ್ನ ಹೇಳ್ತೀನಿ. ಅದನ್ನೇ ನನ್ನ ಕಾಣಿಕೆಯಾಗಿ ಕೊಡ್ತೀನಿ. ಅದು ಅವ್ರು ಓದ್ಲಿ ಬಿಡ್ಲಿ ಅದು ಮುಖ್ಯ ಅಲ್ಲ, ಆದ್ರೆ ಕನ್ನಡದ ಒಂದು ಪ್ರಚಾರ ಆಗ್ಬೇಕು. ಆ ಒಂದು ಅಕ್ಷರಗಳಲ್ಲಿ ಅವರಿಗೆ ಒಂದು ಶುಭಾಶಯ ಕೊಡೋದು, ಆ ಜೊತೆಗೆ ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆತನವನ್ನು ಕಂಡುಬಿಟ್ಟು ನಾನು ಅದನ್ನ ಬರೆಯೋದು. ಇದನ್ನ ಸಾಕಷ್ಟು ಜನ ಇಷ್ಟ ಪಡದೇ ಇರ್ಬೋದು, ಆದ್ರೆ ನಾನು ನನ್ನ ಕರ್ತವ್ಯ ಅಂತ ಅದನ್ನ ಮಾಡ್ತಾ ಬಂದಿದ್ದೇನೆ. ಇತ್ತೀಚಿನ ಪೀಳಿಗೆಯವರು ಅವಾಗ ಅಂಕಲ್ ನಮಗೆ ಇಂಗ್ಲಿಷ್ ಇದು ಕನ್ನಡ ಬರದೇ ಇರೋದ್ರಿಂದ ಇಂಗ್ಲಿಷ್ ನಮಗೆ ತರ್ಜಿಮೆ ಮಾಡಿ ಅಂತ. ಆಗ ತರ್ಜಿಮೆ ಮಾಡ್ತಾ ಕಡೆಗೆ ಇಂಗ್ಲಿಷ್ ನಲ್ಲಿ ಸಾಕಷ್ಟು ಬರಿತಾ ಹೋದೆ. ಇವತ್ತೊಂದು ದಿವಸ ಇಂಗ್ಲಿಷ್ ನಲ್ಲೂ ಕೂಡ ಸಾಕಷ್ಟು ಒಂದು ಪ್ರೌಢತ್ವವನ್ನ 500 ಪೋಯಮ್ಸ್ ಬರ್ದಿದ್ರಂತ. ಬರ್ದಿದ್ದೀನಿ. ಜೊತೆಗೆ ಅದು ಸಾಕಷ್ಟು ಪಬ್ಲಿಷ್ ಆಗ್ತಾ ಇದೆ. ಈಗ ಅದಕ್ಕೆ ನನಗೆ ಸಾಕಷ್ಟು ಬೆಲೆ ಬರ್ತಾ ಇದೆ. ಆದ್ರೆ ಒಂದು ವಿಚಾರ ಹೇಳಿಕ್ ಬರ್ತೀನಿ. ನಾನು ಮೊಟ್ಟ ಮೊದಲದು ನನ್ನ ಹೃದಯದಲ್ಲಿ ಬರ್ತಕ್ಕಂಥದ್ದು ಕನ್ನಡದಲ್ಲಿ, ನನ್ನ ಭಾವನೆಗಳ ಬರ್ತಕ್ಕಂಥ ಕನ್ನಡದಲ್ಲಿ ಬರೆದು ಅದನ್ನ ನಾನು ಇಂಗ್ಲಿಷ್ಗೆ ತರ್ಜುಮೆ ಮಾಡ್ಕೋತೀನಿ. ಆದ್ರೆ ಕನ್ನಡದ ಶೈಲಿಯನ್ನು ನಾನು ಉಳಿಸ್ಕೊಂಡು ಬಂದಿದ್ದೀನಿ. ಇಂಗ್ಲಿಷ್ನಲ್ಲಿ ಆ ಶೈಲಿ ಇಲ್ಲ. ಯಾಕೆಂದ್ರೆ ನಾನು ರಿದಮಿಕ್ ಅಂತ ಏನ್ ಹೇಳ್ತೀರಿ, ಪ್ರಾಸಬದ್ಧವಾಗಿ ನಾನು ಕನ್ನಡದಲ್ಲಿ ಕವನಗಳನ್ನು ಬರೆಯೋದು. ಆ ಪ್ರಾಸವನ್ನ ಇಂಗ್ಲಿಷ್ ನಲ್ಲೂ ಕೂಡ ಕಾಪಾಡ್ಕೊಂಡು ಬಂದು ಅದನ್ನ ಜನಗಳು ಬಹಳ ಮೆಚ್ಚುತ್ತಾ ಇದ್ದಾರೆ. ಯಾಕೆಂದ್ರೆ ಇಂಗ್ಲಿಷ್ ನಲ್ಲಿ ಆ ಒಂದು ಪ್ರಾಸಬದ್ಧತೆ ಇಲ್ಲ, ಅದು ಕಂಟಿನ್ಯೂಸ್ ಆಗಿ ಫ್ಲೋ ಹೊಟ್ಟೋಗ್ಬಿಡುತ್ತೆ. ನಾನು ಅದನ್ನ ಒಂದು ಕಲ್ತು ಬಿಟ್ಟು ಅದನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಜೊತೆಗೆ ಈಗ ಎ ಕೂಡ ಹೆಲ್ಪ್ ಮಾಡುತ್ತೆ ನನಗೆ. ಸೊ ಅದನ್ನು ಮಾಡೋ ಆಸೆ ನನಗೆ. ಈಗ ಅಮೆರಿಕದ 250ನೇ ವರ್ಷ ಒಂದು ಸ್ವಾತಂತ್ರ್ಯ ದಿನೋತ್ಸವ ಆಯ್ತಲ್ಲ, ಅದರ ಬಗ್ಗೆ ಒಂದು ಬಹಳ ದೊಡ್ಡ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಮನಸ್ಸಿನಲ್ಲಿ ಬಂದಿದೆ. ಪ್ರಯತ್ನ ಮಾಡ್ತಾ ಇದ್ದೀನಿ, ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮೆಲ್ಲರ ಒಂದು ಬೆಂಬಲ ಮತ್ತೆ ದೇವರ ಅನುಗ್ರಹ, ತಾಯಿ ಭುವನೇಶ್ವರ ಆಶೀರ್ವಾದ ಇದು ನೋಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಎಂದೆಂದೂ ಕೂಡ ನಾನು ಕನ್ನಡದವನು. ಎಲ್ಲೇ ಇರೋ ಹೇಗೆ ಇರೋ ಕನ್ನಡವಾಗಿರು. ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳ್ತೀರಾ ಯಾವ್ದಾದ್ರು ಕವನಬದ್ಧವಾಗಿ? ಈಗ ನೀವು ಇವತ್ತು ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರೆ ಈ ರೀತಿ ಪಾಡ್ಕಾಸ್ಟ್ ಅಂತ, ನಾನು ಇವತ್ತು ನೀವು ಪಿಕ್ನಿಕ್ ಅನ್ನ ಪೋಸ್ಟ್ಪೋನ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಅದಕ್ಕೋಸ್ಕರ ಮಳೆ ಬಂದ್ಬಿಡ್ತು ಸರ್. ಏನ್ ಮಳೆ ಬಂತು, ಅಟ್ಲೀಸ್ಟ್ 2 ದಿವಸ ಕೊಡ್ಬೇಕಲ್ವಾ ನಮ್ಮ ಫುಡ್ ಅರೇಂಜ್ಮೆಂಟ್ ಮೇನ್ಲಿ. ಇಲ್ಲಾಂದ್ರೆ ಅಲ್ಲಿ ಬೀಳ್ತಾರೆ, ಕೊಚ್ಚೆ ಇರುತ್ತೆ, ಯಾರೋ ಬಿದ್ದು ಪಾಪ ಗಾಯ ಮಾಡ್ಕೊಂಡು ಮಕ್ಕಳು ತುಂಬಾ ಜನ. ಸೊ ಅದೆಲ್ಲ ಯೋಚನೆ ಮಾಡ್ಬಿಟ್ಟು ಬಿಟ್ಟು ಡಿಸಿಷನ್. ನಾನು ಈಗ ಸಂಜೆ ಇಲ್ಲಿಗೆ ಬರೋಕ್ಕೆ ಮುಂಚೆ ಸೊ ನಿಮ್ಮ ಪಿಕ್ನಿಕ್ಗೆ ಮತ್ತೆ ನಿಮಗೆ ಒಂದು ಅಭಿನಂದನೆ ಸೂಚಿಸುವ ರೀತಿಯಲ್ಲಿ ಒಂದು ಕವನ ಬರೆದಿದ್ದೀನಿ, ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಸ್ವೀಕರಿಸಿ. ಪ್ಲೆಜರ್. ಕನ್ನಡ ಕೂಟದ ನೂತನ ಉದ್ಯಾನ ವಿಹಾರ. ಹೊಸ ಹೆಜ್ಜೆಯ ಹೊಸ ಹುರುಪು, ಅಂದ್ರೆ ನೀವೆಲ್ಲ ಹೊಸ ಹೆಜ್ಜೆ ಹಾಕ್ತಾ ಇದ್ದೀರಾ. ಹೊಸ ಹೆಜ್ಜೆಯ ಹೊಸ ಹುರುಪು, ಹೊಸ ಕನಸಿನ ಹೊಸ ಹೊಳಪು. ವೆರಿ ಗುಡ್. ಕನ್ನಡ ನುಡಿಯ ಕಂಪು ಎಲ್ಲರಲ್ಲಿ ತುಂಬಿರಲಿ, ಉದ್ಯಾನ ವಿಹಾರದ ನವ ಕುಸುಮಗಳು ಅರಳಲಿ. ನಿಮ್ಮ ನಿಮ್ಮ ಪಿಕ್ನಿಕ್ ನಲ್ಲಿ ಹೊಸ ಹೊಸ ಕುಸುಮಗಳು ಅರಳಿ ಅಂತ. ಕನ್ನಡದ ಮಣ್ಣಿನ ಸೊಗಡನ್ನು ಹೊತ್ತು
ಕನ್ನಡದ ಮನಗಳ ಬೆಸೆಯುತ್ತ ಕಲೆತು ನೂತನ ತಂಡದ ನವ ಉತ್ಸಾಹದ ಮನ ನಾಡು ನುಡಿಯ ಮೇಲಿರಲಿ ಅಭಿಮಾನ. ಒಗ್ಗಟ್ಟಿನ ಬಲದಿಂದ ಹೆಜ್ಜೆ ಹಾಕಿ ಆಟೋಟದಲ್ಲಿ ಭಾಗಿಯಾಗಿ ಮನಗಳೆಲ್ಲವೂ ಒಂದಾಗಿ ನಿಂತಂತೆ ಭಾಸವಾಗಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಕನ್ನಡದ ಕಲೆ, ಸಂಸ್ಕೃತಿ, ಪರಂಪರೆ ತಲೆ ತಲಾಂತರಕ್ಕೂ ಉಳಿಯಲಿ ಚಿರಧಾರೆ. ಮೂಡಲಿ ಎಲ್ಲರಲ್ಲೂ ನವ ಚೈತನ್ಯ, ನಗುವ ಬಂಧುತ್ವ ಬೆಳೆಯುವುದೇ ಮಾನ್ಯ. ಉದ್ಯಾನ ವಿಹಾರ ಮನವರಳಿ ಸಾರ್ಥಕವಾಗಲಿ, ಕನ್ನಡದ ಕೀರ್ತಿ ಎಲ್ಲೆಡೆ ಕ್ರೀಡಾಂಗಣದಲ್ಲೂ ಮೊಳಗಲಿ. ಕನ್ನಡದ ಕೀರ್ತಿ ಎಲ್ಲೆಡೆ ಕ್ರೀಡಾಂಗಣದಲ್ಲೂ ಮೊಳಗಲಿ. ನೂತನ ಕನ್ನಡ ಕೂಟದ ರಘು ಅವರ ತಂಡಕ್ಕೆ ಹೃತ್ಪೂರ್ವಕ ಶುಭಾಶಯಗಳು. ನಿಮ್ಮ ಸುರೇಂದ್ರ. ಥ್ಯಾಂಕ್ ಯು ಸೊ ಮಚ್. ಕ್ರೀಡಾಂಗಣ ಅಂದಿರಲ್ಲ, ಲಾಸ್ಟ್ ಲೈನ್ ನಿಮ್ದು ಒಂದು ಕ್ರೀಡಾಂಗಣ ಇತ್ತು. ನಿಮಗೂ ಇದು ಕವನಕ್ಕೂ ಅಥವಾ ನಿಮಗೂ ಕ್ರೀಡಾಂಗಣಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ? ನಾನು ಒಬ್ಬ ಕ್ರಿಕೆಟ್ ಫ್ಯಾನು. ಕ್ರಿಕೆಟ್ ಆಡ್ತಾ ಇದ್ದೆ. ಮೈಸೂರು ಯೂನಿವರ್ಸಿಟಿ ಮತ್ತೆ ಮೈಸೂರು ಬ್ಯಾಂಕ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ. ಕ್ರೀಡಾಂಗಣ ಅಂತ ಬಂದಾಗ ಒಂದು ಬಹಳ ಅತ್ಯುತ್ತಮವಾದ ಒಂದು ಸಂಗತಿ ಹೇಳ್ತೀನಿ. ಅನಿಲ್ ಕುಂಬ್ಳೆ, ಯಾರು ಗೊತ್ತಿಲ್ಲ. ಸೊ ಅನಿಲ್ ಕುಂಬ್ಳೆ ಅವರು ನಮ್ಮ ಈಗ ಆಗಸ್ಟ್ 15 ಒಂದು ಪೆರೇಡ್ ಇದೆಯಲ್ಲ, ಒಂದು ಪೆರೇಡಿಗೆ ಮುಖ್ಯ ಅತಿಥಿಯಾಗಿ ಬಂದಿದ್ರು. ಆಗ ನಮ್ಮ ಗೋಪಿ ಮತ್ತೆ ನಮ್ಮವರೆಲ್ಲ ಒಟ್ಟಿಗೆ ಹೋಗಿದ್ವಿ. ಆಗ ಅವರು ನಮ್ಮ ಕನ್ನಡ ಕೋಟೆ ಕರೆದ್ವಿ, ಬರಕ್ಕಾಗ್ಲಿಲ್ಲ, ದಯವಿಟ್ಟು ಇಲ್ಲೇ ಬಂದು ಭೇಟಿ ಮಾಡಿ ಅಂದ್ರು. ಆಗ ಅವ್ರಿಗೆ ಭೇಟಿ ಮಾಡಿದಾಗ ಅವ್ರ ಮೇಲೆ ಅವರು ಒಂದು 6 ವಿಕೆಟ್ ತಗೋತಾರೆ 6 ಬಾಲಿಗೆ. ಅದರ ಬಗ್ಗೆ ನಾನು ಒಂದು ಒಳ್ಳೆ ಕವನ ಬರೆದ್ಬಿಟ್ಟು ಅವ್ರಿಗೆ ನಾನು ಅದನ್ನ ಪ್ರಸ್ತುತ ಮಾಡಿದಾಗ ಎಷ್ಟು ಸಂತೋಷ ಪಟ್ರು ಅಂದ್ರೆ, ದಯವಿಟ್ಟು ಇನ್ನೊಂದು ಮಾಡ್ಕೊಡಿ ಅಂತ ಹೇಳಿ ಅವರು ಅದರ ಒಂದನ್ನ ಮನೇಲಿ ಇಟ್ಕೊಂಡಿದ್ದಾರೆ. ಅದನ್ನ ಅವರು ಸ್ಟೇಡಿಯಂ ಅಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡ ಕೂಟದಲ್ಲಿ ಹೆಸರಿದೆ. ಕನ್ನಡ ಕೂಟದ ಪರವಾಗಿ ನಾನು ಆ ಕವನವನ್ನು ಅವರಿಗೆ ಸಮರ್ಪಣೆ ಮಾಡಿದ್ದೇನೆ. ಅದರ ಒಂದು ಭಾವಚಿತ್ರನ ನಾನು ನಿಮಗೆ ಕೊಡ್ತೀನಿ. ಅದನ್ನ ಎಲ್ಲರೊಂದಿಗೆ ಹಂಚ್ಕೊಳ್ಬಹುದು. ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು. ನೀವು ಟೈಮ್ ತಗೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೀಕ್ಷಕರೇ. ಹೋಪ್ ಯು ಎಂಜಾಯ್. ಖಂಡಿತ. ಅಂತ ಹೇಳ್ಬಿಟ್ಟು ನಿಮ್ಗೆ ಜ್ಞಾಪಕ ಇದೆ ಅಲ್ವಾ? 93ರಲ್ಲಿ ದಸರಾ ಎಕ್ಸಿಬಿಷನ್ ಬಂದಾಗ ಭೇಟಿ ಆಗಿದ್ದೆ ನೋಡಿ. ಆಮೇಲೆ 82ರಲ್ಲಿ ನಾನು ಇದರಲ್ಲಿ ಮೈಸೂರಿನಲ್ಲಿ ಗೋಕಾಕ್ ವರದಿ ಚಳುವಳಿ ನಿಮ್ ಜೊತೆಲಿ ಇದ್ದೆ ನಾನು ಒಂದು ವಾರ. ಹೌದಲ್ಲ? ಸುರೇಂದ್ರ ಅಂತ ನಿಮ್ ಬಗ್ಗೆ ನಾನು ಬಹಳಷ್ಟು ಆರ್ಟಿಕಲ್ ಬರ್ದಿದ್ದೆ. ಜ್ಞಾಪಕ ಇದೆ ಅಲ್ವಾ? ಎಲ್ಲಿ, ಯಾವ ಜಾಗದಲ್ಲಿ ಇರೋದೀಗ? ಹೌದು ಹೌದು ಹೌದು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಾನು ಇಲ್ಲಿಗ ಕನ್ನಡ ಕೂಟದ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಹೌದಾ? ಇಲ್ಲಿ ಇವರೆಲ್ಲ ನಮ್ಮ ಮನೇಲೆ ಇದಾರೆ. ಎಲ್ಲಾನು ನಮ್ಮ ಮನೇಲೆ ಕರ್ಕೊಂಡ್ ಬಂದಿದ್ದೀವಿ. ಎಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ದೀವಿ. ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಬಹಳ ಆಸೆ ಇತ್ತು ಇಲ್ಲಿ. ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿ ನಾವೆಲ್ಲ ಬಹಳ ಆಸೆ ಪಟ್ಕೊಂಡಿದ್ವಿ. ಸ್ವಲ್ಪ ನನಗೆ ದೇಹಾಲಸ್ಯವಾಗಿ ಮಂಡಿ ಸ್ವಲ್ಪ ಪೇನ್ ಇತ್ತು. ನೀ ಪೇನ್ ಇದ್ದಿದ್ರೆ ಸ್ವಲ್ಪ ಅವಕಾಶ ಆಗ್ಲಿಲ್ಲ ನನಗೆ. ಮತ್ತೊಮ್ಮೆ ಬರ್ತೀನಿ ನಾನು. ಇಲ್ಲ, ಈಗ ನಮ್ದು ನಮ್ಮ ನ್ಯೂಯಾರ್ಕ್ ಕನ್ನಡ ಕೂಟ ಸಿಲ್ವರ್ ಜೂಬ್ಲಿ ಮುಂದಿನ ವರ್ಷ ಆಗ್ತಾ ಇದೆ. ಗೊತ್ತಾಯ್ತು ನನಗೆ. ಆ ವಿಷಯದ ಬಗ್ಗೆ ನಾನು ನಿಮ್ಗೆ ಮತ್ತೆ ಭೇಟಿ ಮಾಡ್ತೀನಿ. ನವೆಂಬರ್ ನೀವು ಇಲ್ಲಿ ಬರೋ ಹಾಗೆ ರಾಜ್ಯೋತ್ಸವ ಇಲ್ಲೇ ಆಚರಿಸೋ ಹಾಗೆ, ನಮ್ಮ ಸಿಲ್ವರ್ ಜೂಬ್ಲಿ ಮಾಡೋ ಹಾಗೆ ಆಚರಿಸೋಣ ಅಂತ. ಈಗ ನಿಮ್ಮ ಪ್ರಶಸ್ತಿ ಬಂದಿರೋದು ನಮ್ಗೆಲ್ಲರಿಗೂ ಬಹಳ ಸಂತೋಷ. ನಮ್ಮ ಕನ್ನಡ ಕೂಟ ಮತ್ತೆ ಅಮೆರಿಕದ ಎಲ್ಲ ಸದಸ್ಯರ ಪರವಾಗಿ ನಿಮಗೆ ಶುಭಾಶಯನ್ನ ನಾನು ಕೋರ್ತಾ ಇದ್ದೀನಿ. ಎಲ್ಲ ನಿಮ್ಮಗಳ ಅಭಿಮಾನ, ವಿಶ್ವಾಸ. ಖಂಡಿತ. ಇಲ್ಲಿ ನಾನೀಗ ನಮ್ಮ ಕಂಪ್ಯೂಟರ್ ಇಂದ ನಿಮಗೆ ಫೋನ್ ಮಾಡ್ತಾ ಇರೋದ್ರಿಂದ ನೀವು ಮಾತಾಡೋದು ಎಲ್ಲರಿಗೂ ಕೇಳ್ತಾ ಇದೆ. ರೆಕಾರ್ಡ್ ಕೂಡ ಮಾಡ್ತಾ ಇದ್ದೀವಿ. ಇದನ್ನೆಲ್ಲರಿಗೂ ಕೇಳಿಸ್ತೀವಿ. ಇಲ್ಲಿ ಎಲ್ಲ ನಿಮ್ಮ ಅಭಿಮಾನಿಗಳೆಲ್ಲ ಸೇರ್ಕೊಂಡಿದ್ದಾರೆ. ಸೊ ಎಲ್ಲರೂ ಈ ಪ್ರಶಸ್ತಿನಲ್ಲಿ ಅವರೆಲ್ಲರ ಪ್ರೇಮ, ಅಭಿಮಾನ ಪೂರ್ಣವಾಗಿ ತುಂಬಿಕೊಂಡಿದೆ. ಅವರ ವಾತ್ಸಲ್ಯ ಸಂಪೂರ್ಣವಾಗಿ ನನ್ನ ಮೇಲಿದೆ ಅನ್ನೋ ಆಸೆ, ಅನ್ನೋ ಸಂತೋಷ ನನ್ನದು. ಖಂಡಿತ 100 ಕಾಲ ನೀವು ಉಳಿಬೇಕು, ಮತ್ತೆ ಇದಕ್ಕಿಂತ ಹೆಚ್ಚಿನ ಪ್ರಶಸ್ತಿಗಳನ್ನ ಪಡಿಬೇಕು. ಇಲ್ಲಿ ಅಮೆರಿಕಲ್ಲಿ ಬಂದ್ಬಿಟ್ಟು ಆಸ್ಕರ್ ಪಡಿಬೇಕು ಅಂತ ನಮ್ಮೆಲ್ಲರ ಆಸೆ. ನಿಮ್ಮ ಆಸೆನೇ ದೊಡ್ಡ ಬಹುಮಾನ ನನಗೆ. ನಿಮ್ಮ ಆಸೆ, ನಿಮ್ಮ ಪ್ರೇಮದ ಒಂದು ದೊಡ್ಡ ಅವಾರ್ಡ್ ನನಗೆ. ಅದು ನನಗೆ ಅದೊಂದು ಅನುಗ್ರಹ ಮಾಡಿಕೊಟ್ಟಿದ್ದೇನೆ. ಯಾವಾಗ್ಲೂ ಅಲ್ಲಿ ಇದೀನಿ ಅಂತ ಅನ್ನುವಂತಹ ಭಾವನೆನೇ ಇರ್ಲಿ ನಿಮಗೆ. ಒಂದೇ ಒಂದ್ಸಲ ಎಲ್ಲರೂ ಸೇರಿ ನಿಮ್ಗೆ ವಿಶ್ ಮಾಡ್ತಾರೆ. ಆಯ್ತು. ಎಲ್ಲ ನಿಮ್ಮ ಪ್ರೇಮ,
ನಿಮ್ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು. ಅದು ಯಾವತ್ತೂ ನನ್ನ ತಲೆ ಮೇಲೆ ಇರುತ್ತೆ. ಆಮೇಲೆ ಇತ್ತೀಚೆಗೆ ಕಳೆದ 2 ವಾರದಲ್ಲಿ ಇಲ್ಲಿ ಕರ್ನಾಟಕದ ದೇಶಪಾಂಡೆ ಅಂತ ಒಬ್ರು ಬಂದಿದ್ರು ಇಲ್ಲಿಗೆ. ಸೌತ್ ಇಂಡಿಯಾ ಕಲ್ಚರಲ್ ಡೆಲಿವರಿ ಕ್ಲಾಸ್ 1 ಆಫೀಸರ್ ಇಲ್ಲಿ ನಮ್ಮ NYU ಅಂದ್ರೆ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಒಂದು ರೆಪ್ರೆಸೆಂಟ್ ಮಾಡಕ್ ಬಂದಿದ್ರು. ಆಗ ಅವ್ರು ನಮ್ಗೊಂದ್ ಸಂದರ್ಭ ಓದಿ ಬಂದ್ಬಿಟ್ಟು ಕನ್ನಡ ಚಿತ್ರಣ ತೋರಿಸ್ಬೇಕಂತ ಹೇಳಿ ನಿಮ್ಮ ಬಬ್ರು ವಾಹನ ತೋರಿಸಿದಾಗ ಇಲ್ಲಿ ಅಮೆರಿಕದವರೆಲ್ಲ ತುಂಬಾ ಮೆಚ್ಕೊಂಡ್ರು. ಈ ಕಾಸ್ಟ್ಯೂಮ್ಸ್ ಎಲ್ಲ ನೋಡ್ಬಿಟ್ಟು ಬಾಕಿ ಇಂಗ್ಲಿಷ್ ಚಿತ್ರಗಳಿಗೆ 10 ನಿಮಿಷ ಟೈಮ್ ಕೊಟ್ರೆ ನಮ್ ಕನ್ನಡ ಚಿತ್ರಕ್ಕೆ 40 ನಿಮಿಷ ಟೈಮ್ ಕೊಟ್ರು. ಈ ಕ್ರೆಡಿಟ್ ಎಲ್ಲ ನಿಮ್ಗೆ ಸೇರುತ್ತೆ. ಬಬ್ರು ತೋರಿಸ್ತೀವಿ ನಾವು ಇಲ್ಲಿ. ಹೌದಾ? ಎಲ್ಲ ನಿಮ್ಮ ಪ್ರೇಮ ದೊಡ್ಡದು, ನಿಮ್ ವಿಶ್ವಾಸ ದೊಡ್ಡದು. ಮಮತೆನ ನಾನು ಸಂಪಾದನೆ ಮಾಡಿದ್ದೀನಲ್ಲ, ನನ್ನ ಪುಣ್ಯ.